ಹಾಯ್ ಬಾಯ್ ಹುಡುಗಿ ಹಾಯ್ ಹಾಯ್ ಎಂದಾಳು ಅವ್ರ ಮನೆ ಮುಂದೆ ವಾದದ ಕಣ್ಣೊಡಿತಾಳು ಬಾರಿ ಒಂದು ದಿವಸ ತಗೊಳ್ಳಿನ ಆನ್ಲೈನ್ ಕ್ಲಾಸ ಕೊಟ್ಟ ನೋಡ ಕ್ಲಾಸ ತಗೋತೀನಿ ಮಾಡೋದಂಗ ನಾನು ಹಾಯ್ ಬಾಯ್ ಹುಡುಗಿ ಹಾಯ್ ಹಾಯ್ ಎಂದಾಳು ಅವ್ರ ಮನೆ ಮುಂದೆ ವಾದದ ಕಣ್ಣೊಡಿತಾಳು ಸ್ವಲ್ಪ ಸೆರಗ ಸರಸ ಸ್ವಲ್ಪ ಸೆರಗ ಸರಸ ಸ್ವಲ್ಪ ಸೆರಗ ಸರಸ ಹರಿಯದ ಹುಡುಗಿ ಬಂದಳ ಜಾತ್ರೆಗೆ ಕಣ್ಣಿಗೆ ಕಾಲಿಗೆ ಕೈಗೆ ಮದುವೆಯ ಕುದುರೆಗೆ ನಡೆಸಿ ಎಲ್ಲೋ ಎಲ್ಲೋ ಅಂತ ಹುಡುಗಿ ಯಾವಾಗ ಕೂತಾಳು ಎಲ್ಲೋ ಎಲ್ಲೋ ಅಂತ ಹುಡುಗಿ ಯಾವಾಗ ಕೂತಾಳು ಮಲ್ಲಿಗೆ ಹೂವ ಮೇಲೆ ಜಡಗಿಸಿ ಹುಡುಗ ಕಾಣುವಂಗ ಬರಗಾರ ಮಲ್ಲಿಗೆ ಹೂವ ಹುಡುಗ ಕಾಣುವಂಗ ಬರಗಾರಲಿ ಕೊಟ್ಟು ಮಾರೇವಾಗಂಟೆ ಏನ ಮೈ ಮಾತೆ ಕಪ್ಪಿನ ಹೊಲಕ ಬಾರಲೆ ಗಿಟ್ಟಿ ಕಲಿಸತಿ ಪಾದ ಕಪ್ಪಿನ ಹೊಲಕ ಬಾರಲೆ ಗಿಟ್ಟಿ ಕಲಿಸತಿ ಗುಲಾಬಿ ಹೂವ ಮತ್ತ ಜಾತ್ರೆ ನಿಮ್ಮಂತಾಗ ತಗೊಂಡ್ಬಂದಿನಿ ಯಾರಿಗೆ ಬೇಕು ಹೇಳ್ರಿ ಪಟ್ಟ ಪಟ್ಟ ಕೊಟ್ಟ ಬಿಡ್ತೇನೆ ಮತ್ತೆ ಅದಾವೇನ್ರಿ ನಿಮ್ಮ ಕಡೆ ಪಕ್ಕ ಜಾಜಿ ಮಲ್ಲಿಗೆ ಅದಾವ್ ಬರ್ರಿ ಸಾಹೇಬ್ರ ಅದು ಸಾಬ್ರ ಅಲ್ಲಮ್ಮ ಸಾಹೇಬ್ರ ಅನ್ಬೇಕ ಇಲ್ಲಿಕಂದ್ರ ನಮ್ಮ ಡಿಗ್ನೇಟ್ ಡೌನಿಂಗ್ ಆಗತ್ತ ನಮ್ಮ ನೀ ಪಕ್ಕ ಮಾಲದೇನಿಂದ್ರ ನಾ ಚೊಕ್ ವ್ಯಾಪಾರ ಮಾಡಕ ಬಂದೀನಿ ಏನ್ರಿ ಸಾಹೇಬ್ರ ಅದ ನೀವು ಮಾತಾಡೋದು ನಿನಗೇನೂ ತಿಳಿದಿಲ್ಲ ಅಂತ ಕಾಣತ್ತ ನೋಡಮ್ಮ ಹವಾ ನೋಡಿ ಹೊಲ ಬಿತ್ತಬೇಕತ್ತ ಮಾಲ್ ನೋಡಿ ವ್ಯಾಪಾರ ಮಾಡ್ಬೇಕಂತ ಅಂದ್ರ ಸಾಹೇಬ್ರ ಕುನ್ನಿ ನಾಯಿ ನೋಡಿ ಕುನ್ನಿ ಸಾಕ್ಬೇಕು ತಾಯಿ ನೋಡಿ ಮಗು ಸಾಕಬೇಕು ಅಂದ್ರ ನಿಮ್ಮಂತ ಪೊಲೀಸರು ನೋಡಿ ನಾವು ದೂರ ಹಾಯ್ಬೇಕು ಅಂದ್ರ ನಿಮ್ಮ ತಾಯಿ ಅಂದ್ರ ನಿಮ್ಮ ನಾಯಿ ಏ ಹುಡುಗಿ ಏನದು ಮಾತಾಡೋದು ಏ ಹುಡುಗ ಅಂದ್ರ ಸಾಹೇಬ್ರ ನಿಮ್ ಜೋಡಿ ಇನ್ನ ದೊಡ್ಡ ಸಾಹೇಬ್ರು ಬಂದಿಲ್ಲ ಅಂತ ಕೇಳಿದೆ ಅಂದ್ರ ನಮ್ ಪೊಲೀಸ್ ಕಾಕಿ ಅಂದ್ರ ನಾಯಿ ಅಂತ ತಿಳ್ಕೊಂದಿನ ನೋಡ್ ಮತ್ತ ಸಿಟ್ಟಿಗೆ ಒಮ್ಮಿ ಕಾಕಿ ಕೊಚ್ಚ ಅಂದ್ರ 3 ರಂಜಾಗ 6 ಗುಂಜಿ ಸೇರಿ 9ಕ್ಕೆ ನಂಜಾಗ ಕಡೆಗೆ ಆಗತ್ ನೋಡ ಹುಷಾರ ಮತ್ತ ಏ ಹುಡುಗ ನಿನ್ನ ಕಾಕಿ ಅಂದ್ರ ಏನ ನುಚ್ಚಿನ ಕೇಳ 40 ಮೀಟರ್ ಅಂತ ತಿಳ್ಕೊಂಡಿದ್ದೆ ಏ ಹುಡುಗ ಸಾಕು ಮಾಡು ನಿನ್ನ ಮಾತಿನ ತೋರ್ಸು ಏನೈತಿಲ್ಲ ನಿನ್ನ ಕೆಲಸ ಕಂಗ್ರಾಚುಲೇಷನ್ ಏನ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ಹೆಚ್ಚಿಗೆ ಮಾತಾಡಿದೆ ಅಂದ್ರ ನಿನ್ನ ಹೊಲಸು ಎಲ್ಲ ನನ್ನ ಹೂವಿನ ಮ್ಯಾಗ ಬರ್ತೈತಿ ಸಾಕ ಮುಗಸ ನಿನ್ನ ಮಾತು ತಾಯಿ ಆಗ್ತಿದ್ದೀರಾ ಮದ್ವೆನಾಗಿಲ್ಲ ತಾಯಿ ಎಲ್ಲಿಲ್ಲ ಅಂತ ಆಗೊಂದ ಹಿಂಗೇನ ನಿನ್ನ ಮಾತಿನ ಸೊಗಸ ಎಣ್ಣೆ ಆಗಬೇಡ ನೀ ಮೊದಲಿಗೆ ಬೆರಸ ನೀವು ನೋಡಿ ಆಗೈತಿ ನನಗ್ ಮನಸ್ಸು ಹಗಲಿ ದುರ್ಗಮ್ಮನ ಗುಡಿ ಮುಂದೆ ಕೂತಾಗ ನಿನ್ನ ಕನಸು ಮೊದಲ ಮಾಡ ಈ ಕಾಕಿಗೆ ನೀ ಮನಸ್ಸು ಆಮೇಲೆ ನಿನ್ನ ವ್ಯಾಪಾರದ ತುರುಸು ಅಂದ್ರ ನಿಮ್ ತಾಕ ಎರಡೆರಡು ಇರ್ತಾವಂತ ಕಾಣುತ್ತ ಏನದ
ಅದ ನೀವು ವ್ಯಾಪಾರನ ಐಡಿಯಾ ಹೌದು ಕಣೆ. ಅಂದ್ರ ನಮ್ಮ ಮ್ಯಾಗ ಬಿತ್ ಅನ್ಬಾರ್ದ ನಿಮ್ಮ ಕಣ್ಣು. ಬಿತ್ತಂತ ಹಿಂದಕ್ಕೆ ಸರಿದ್ರ ಬತ್ ನನಗ ಆಪತ್. ಏ ಹುಡುಗಿ ಮೊದಲೇ ನಿನ್ ಬುಟ್ಟಿ ಬ್ಯಾಗ್ ಹಾಕಿದ ಬುಟ್ಟಿ ಬ್ಯಾಗ್ ತೆಗೆದು ನೋಡು, ಆಮೇಲೆ ನೋಡಿ ಅತ್ತ ನಮ್ ಚಿನ್ನದ ಗಟ್ಟಿ. ಓಹೋ ಹೆಂಗೈತೆ ನಿಂದ್ರ ಕಸರತ್ತ ಮಾಡ್ಬೇಕ ಇದಕ್ಕ ನಾ ಮಸರತ್ತ ಅಂದಂಗ ನಿಮ್ಮ ತೋರಿಸ್ರಿ ಪವರ್ ಸಾಹೇಬ್ರ. ಚಿನ್ನ ಗೊತ್ತನ್ರಿ? ಹಾಗಾದ್ರ ಗೊತ್ತ್ರಿ. ಹೊಡಿ ಒಂದ್ ಗಿಚ್ಚಿ ಗಿಲಿಗಿಲಿ. ಹೆಂಗತ್ತಂದ್ರ ಸೊಡ್ರಿ ನೋಡುನು. ತುಂಬಾ ಓಡಾಡಿ ಹೇಳತಿದ್ದಿ ನಾನು ನಿನ್ನ ಗಂಡಂತ. ಮದುವೆಗೆ ಹೊಂಟಿ ಮಂಗಳವಾರ ದಿವಸ ಕರೆಯಕಿ ಏನಂತ. ಅವಳೆ ಗುಲಾಬಿ ಹೂವ ನನಗ ಕೊಟ್ಟಲ್ಲ ನನ್ನ ಗಂಡನವ. ಮೇಡಮ್ಮರ ಹೇಳ್ರಿ ಸರ್. ಮಾಮ ನೋಡುನು, ಅಣ್ಣ ಅಂತಿ ನೋಡು. ಮಾಮ ನೋಡುನು. ಅಣ್ಣ ಕಾಕ. ಮಲ ಬೈತೇನ್ರಿ? ಆಯ್ತ್ರಿ. ಈಗ ಹೆಂಗ ಅನಿಸುತ್ತ? ಮುಗಿಸ್ತೈತನ? ನೋಸ್ತೈತಿ. ಸೋಮ ಹೋಗ ಹೋಗೋಣ ಬಾ ಹೋಗೋಣ ಬಾ. ಬೇಯಾಯ್ತಾರ ಬಾ. ಪಾರ್ವತಿ ಜಲಂಕುಟ್ಟಿ ಅವರು ಜಗಪತಿ ಎಲ್ಲ ಸರ್ವ ಸಿದ್ಧತೆ ಮಾಡಿ ಮುಗಿಸಿದ್ದೀಯಾ? ಎಲ್ಲ ರೆಡಿ ಮಾಡೀನ್ರಿ ಆಚಾರಿ. ಅವನಿಗೆ ಬರ ಕೆಳ ಬಿಟ್ಟನ್ರಿ ಇಂಥದ್ದು ಗುರುಪ. ಆ ಅಶೋಕ ಮನೆಯ ಮನೆ ಮೇಲೆ ಹೋಗಿ ಕುಳಿತುಕೋ, ಮದುಮಗಳನ್ನು ಕರೆ ತರ್ತೇನೆ. ಲಕ್ಷ್ಮಿ, ಓ ಲಕ್ಷ್ಮಿ, ಬಂದೆ ಅಪ್ಪಾಜಿ. ಅಪ್ಪ ಏನಿದೆಲ್ಲ ಸಂದರ್ಭ?
ನನ್ನೇ ಕೇಳ್ತಿಯಲ್ಲಮ್ಮ. ನಿನ್ನೆ ನಿನಗೆ ಹೇಳಿದ್ದು ಆಗಲೇ ಮರ್ತು ಬಿಟ್ಟಿಯಾ? ಇನ್ನು ಅಶೋಕ ನನಗೆ ನಿನ್ನ ಮದುವೆ. ಅಪ್ಪ, ಈ ಅಶೋಕ ಮದುವೆ ಆಗೋದು ನನ್ನನ್ನಲ್ಲ, ನನ್ನ ಹೆಣಾನ. ಲಕ್ಷ್ಮಿ, ನಾನು ಅನ್ನ ಹಾಕಿ ಮಗಳಂತೆ ಸಲಿದ ನನಗೆ ನಿನ್ನ ಮರು ಪ್ರಶ್ನೆ ಮರ್ಯಾದೆಯಿಂದ ಹಸೆ ಮನೆ ಮೇಲೆ ಹೋಗಿ ಕೂಡ್ರಿಯೋ ಇಲ್ಲ ನಾನೇ ಬಲಾತ್ಕಾರದಿಂದ ಅವನಿಂದ ತಾಳಿ ಕಟ್ಟಿಸಿ ಬಿಡುವೆ. ಅಪ್ಪ, ತಪ್ಪಿಲ್ಲದೆ ನನ್ನಿಂದ ನೀನು ಇಲ್ಲಿಯವರೆಗೂ ಅನ್ನ ಹಾಕಿ ಜೋಪಾನ ಮಾಡಿರಬಹುದು, ಆದ್ರೆ ಬಲಾತ್ಕಾರದಿಂದ ತಾಳಿ ಕಟ್ಟಿಸುವ ಹಕ್ಕು ನಿನಗಿಲ್ಲ. ಲಕ್ಷ್ಮಿ, ಹಕ್ಕು ಬಾಂಧವ ಪುಟವನ್ನೇ ಓದುತ್ತಿರೀದ ಈ ನಾಗೇಗಳಿಗೆ ಹಕ್ಕು ಇಲ್ಲಂದೆ ಆ ಹೆಣ್ಣೆ. ಇಲ್ಲಿವರೆಗೆ ಅನ್ನ ಹಾಕಿ ಸಲಿಯದ ನನಗೆ ನಿನ್ನ ಮರು ಪ್ರಶ್ನೆ, ನಿನ್ನ ಜೀವಕ್ಕೆ ಕಣ್ಣಾಗಿ ನಿನ್ನ ಪ್ರಾಣ ರಕ್ಷಣೆ ಮಾಡಿದ ನನಗೆ ನೀನಿವನಲ್ಲದೆ ಮತ್ತೆ ನಿನಗೆ ತಾಳಿ ಕಟ್ಟುವ ಗಂಡು ಯಾರು? ಇದ್ದಾಳೆ ನನ್ನ ವಿದ್ಯೆಗೆ ತಕ್ಕಂತೆ ಕಿಲಾಡಿ ಗಂಡು. ಅವನ್ ಯಾವನೇ ಗೋಲಿ ಚಂದು. ಲಕ್ಷ್ಮಿ, ಮುಂದಿನ ವಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಸ್ವೀಕಾರ ಮಾಡುತ್ತಿರುವ ಅಶೋಕನನ್ನು ಮರೆತು ನಿನ್ನ ಮುಂದಿನ ಹಾದಿ ತುಳಿದರೆ ನಿನ್ನ ಎದೆಗುಂಡಿನ ಗುರಿ ಇಟ್ಟು ನಿನ್ನ ಎದೆಗುಂಡಿನಿಂದ ತಾಳಿ ಕಟ್ಟಿಸಿಡುವೆ. ಏ ಅಶೋಕ, ಎಲ್ಲಿ ಆ ತಾಳಿ? ಹಾ, ಇಲ್ಲಿದೆ ಸರ್. ಅಶೋಕ, ನೀನೊಂದು ಹೆಜ್ಜೆ ಮುಂದಕ್ಕಿಟ್ಟು ತಾಳಿಯನ್ನ ಕಟ್ಟಲು ಬಂದ್ರೆ ನಾನಿನಿಂದ ಸುಮ್ಮನೆ ಬಿಡೋದಿಲ್ಲ. ಏನು ಮಾಡುವೆ ಲಕ್ಷ್ಮಿ? ನಿನ್ನಿಂದ ಸಾಧ್ಯ ಇಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ನಾನೊಬ್ಬ ಅಧಿಕಾರಿ ಎಂಬ ಅಹಂಕಾರದಿಂದ ತಾಳಿ ಕಟ್ಟುವ ನಿನ್ನ ಕೈಗೆ ಈಗಲೇ ಕೋಳ ಹಾಕಿಸ್ಬಿಡ್ತೀನಿ. ಚಕ್ರಪಾಣಿ, ಬೇಗ ಕಟ್ಟಿ ಹಾಕೋ ಇವಳಂದ. ಕೇವಲ ಒಂದು ಹೆಣ್ಣನ್ನು ಕಟ್ಟಿ ಹಾಕಿ ತಾಳಿ ಕಟ್ಟೋದ್ರೆ ಗೌಡ್ರಿ, ಈ ಅಶೋಕ ಗಂಡಸನಲ್ಲವಾ? ಏ ಅಶೋಕ, ತಾಳಿ ಕಟ್ಟೋ ಬೇಗ. ಆಯ್ತು. ಬೇಡ, ಬರುವ ಈ ಸಾಧ್ವಿಗೆ ಬಲಾತ್ಕಾರದಿಂದ ತಾಳಿ ಕಟ್ಟಿಸುತ್ತಿರುವೇನೋ ಆದಮ್ಮ. ಈಗ ನಿನ್ನ ಘಟವನ್ನು ಉದುರಿಸಿ ಬಿಡುವೆ. ನನ್ನ ಅಪ್ಪನಿಲ್ಲದೆ ನನ್ನ ಮನೆಯವರಿಗೆ ಬಂದವನು ಈ ಹಣಲಿ ಚಿಕ್ಕಂದಿನಿಂದಲೂ ನಿನ್ನ ಕೈವಾರದಿಂದ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ನಿನ್ನ ಕರುವರಾಗಿ ಬೆಳೆದು ಬಂದ ಕಾಲಕ್ಕೆ ಎದುರಿದವನೇ. ಏ ಹುಲಿಯ, ಹುಲಿಯಾರೆಂದು ನನ್ನೊಂದಿಗೆ ಚೆಲಗೈದರೆ ನಿನ್ನ ಕಾಣದೆಯಾ ಸತ್ತು ಹೋಗುವೆ ನನ್ನ ಕೈಯಲ್ಲಿ. ನಿನ್ನಂತ ಬೇಕಪ್ಪನಿಗೆ ಎದುರೇ ಸತ್ತು ಹೋಗುವ ಚಂಡನಲ್ಲ ಈ ಚಂದ್ರಶೇಖರ. ನೇನಾಗೇಗೌಡ, ನೀನು ಮಾಡಿದ ಪ್ರತಿಯೊಂದು ಹೀನ ಕೃತ್ಯಗಳನ್ನು ನೆನೆಸಿಕೊಂಡಲೇ ನಿನ್ನನ್ನು ಕಂಡಲೇ ಗುಂಡಿಗೆ ಕೊಂದು ಬಿಡಬೇಕು ನಾನು. ಮರ್ಯಾದೆಯಿಂದ ಈ ಏನನ್ನು ಬಿಟ್ಟು ದೂರ ಸರಿಲಿರುವ ಇಲ್ಲ ನಿಮ್ಮೆಲ್ಲರೂ ಕಪ್ಪಿದ ಏಕೆ ನನ್ನ ಸೇರಿನ ಕಿಚ್ಚು ಹಚ್ಚಿ ನನ್ನ ಕ್ರಾಂತಿ ಆರಿಸಿಕೊಳ್ಳೆ. ಸೇಡೆಂಬ ಹಗಲನ್ನು ಕನಸು ಕಾಣುತ್ತಿರುವ ನಿನ್ನ ಬಾಳೆಂಬ ಡೋಣಿ ನನ್ನ ಸೇಡೆಂಬ ಬಂಡೆಗಳಿಗೆ ತಾಗಿ ನಿಜವಾಗಿ ಒಡೆದು ಚೂರಾಗಿತ್ತು ಜೋಕೆ. ಮಿಸ್ಟರ್ ಶೇಖರ್, ಯಾರೊಂದಿಗಾದರೂ ವೈರತ್ವ ಸಾಧಿಸು, ಆದರೆ ನನ್ನೊಂದಿಗೆ ವೈರತ್ವ ಸಾಧುವುದು ತರವಲ್ಲ. ಒಬ್ಬನೇ ಇಲ್ಲಿಂದ ಮರ್ಯಾದೆ ಹೊರಟು ಹೋಗು. ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಶೇಖರ, ಈ ಗೌಡನ ಗುಂಪೇನು ಎನ್ನುವುದು ಅರಿಯದೆ ಈ ಹೆಣ್ಣಿನ ಸಲುವಾಗಿ ರೇಗಾಡಿದರೆ ಕ್ಷಣದಲ್ಲೇ ಹೆಣವಾಗಿ ಬೀಳುವೆ. ತಾಕ್ಷಣ ನನ್ನ ಕೈಯಲ್ಲಿ ಹಣದ ರಾಶಿಯನ್ನೇ ಹಣದಂತೆ ಬೆಳೆಸಿಕೊಳ್ಳುವ ಈ ಸೂರ ಚಕ್ರಪಾಣಿ ಎದುರಿಗೆ ನೀನು ಕೋಣದ ವರ್ತಿಸಿದರೆ ಈ ಕಾರ್ತಿಕ ಮಾಸ ಅಂತ ಮುಗಿದ್ರೊಳಗೆ ಹಾಗೆ ದುರ್ಗಮ್ಮನ ಹಾಗೆ ಕೋಣ ಓಡಾಡಿಸಿ ನಿನ್ನನ್ನು ಓಡಾಡಿಸಿಕೊಳ್ಳೋದು. ಈಗ ನಿನ್ನ ಅಂತ್ಯಕ್ರಿಯೆ ಮುಗಿಸುವೆ. ಎಚ್ಚರ! ಏ ಮಿಸ್ಟರ್ ಶೇಖರ್, ಮೊದಲು ನಾನು ಯಾರನ್ನು ಚೆನ್ನಾಗಿ ಸ್ಟಡಿ ಮಾಡು. ನಾನು ಯಾವತ್ತೂ ಗುಂಡಾರಾಜನ ಗಂಡನಾಗಿ ಬೆಳೆಯುವ ಗಂಡುಗಳಿಗಳ ಟೈಗರ್. ಲೇ ತಮ್ಮ, ಇಷ್ಟೆಲ್ಲ ನೀ ತಿಳ್ಕೊಂಡ್ ಈ ಹುಡುಗಿ ಕೈ ಬಿಟ್ಟು ಉಳ್ಕೋಲಿಕ್ಕಂದ್ರ ಎಂದಲ್ಲ ನಾ ಗ್ಯಾರಂಟಿ. ನಿನ್ನ ಹೆಸರು ಹಾಕೋದು ಗ್ಯಾರಂಟಿ ತಮ್ಮ. ರಾಕ್ಷಸ ಪ್ರಾಣಿಗಳೇ, ನಿಮ್ಮೆಲ್ಲರ ವಾರ್ನಿಂದ ಎದುರೇ ಮೃಗವಾಗಿ ನಿಂತಿದ ಕಮಲಂತಿರ ಈ ಹೂವನ್ನು ನಿಮ್ಮ ನಾಸಿಕಕ್ಕೆ ಏರಿಸಲು ಬೆಟ್ಟ ಹೋಗುವ ಚಂಡನನ್ನ ಈ ಶೇಖರ
ನಾಗೇಗೌಡ ಬಡವರ ಕತ್ತು ಕೊಯ್ದು ಶಾಸಕನಾಗಿ ಆರಿಸಿ ಬಂದು ನಿರಪರಾಧಿ ಹೆಣ್ಣಿಗೆ ಮಗಳೆಂದು ಜೋಪಾನಾಗೈದು ಕೊಲ್ಲದ ಮನಸ್ಸಿಗೆ ಏಸುಕೃತಿಗೆ ಇತ್ತಿರುವ ಈಗಿನ ಏಸುಕೃತಿ ನಿಲ್ಲಿಸದಿದ್ದರೆ ಈ ಚಿಕ್ಕಂದಿನಿಂದಲೂ ಈ ಗಂಡು ಕಣ್ಣಿಟ್ಟಿರುವುದು ನಿಮ್ಮೆಲ್ಲರ ರುಂಡದ ಮೇಲೆ ಆಶೆಯೆಂಬ ಸಿಡಿಲಿಗೆ ಹಠಗೈದು ಇವಳ ಕೊರಳಿಗೆ ಕಟ್ಟುವೆ ಈ ಪವಿತ್ರ ತಾಳಿಯನ್ನು. ಇವನು ಬರೀ ಶೇಖರ ಅಲ್ಲ, ಎಂದಿನಿಂದ ಲಕ್ಷ್ಮಿ ಕೈ ಹಿಡಿದ ಲಕ್ಷ್ಮಿ ಸಾಗರ. ಇಂದಿನಿಂದ ನಡೆಯಲಿ ನನ್ನ ನಿನ್ನ ಹೋರಾಟದ ರಕ್ತ ಸಾಗರ. ಗೌಡ್ರೆ ಏನುಗಳನ್ನು ಹೇಳಿದ ಹೊತ್ತು ಬಾಯಿ ನಾಲಾಯಕ ನೀನಿನ ಎಂದು ಈ ಕಾರ್ಯ ಹಮ್ಮಿಕೊಂಡರೆ ನೀನು ನಿತ್ಯಲು ಹೇಳಿಯಾಗೆ. ಗೌಡ್ರೆ, ನೀವು ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ನನ್ನ ಮದುವೆ ಹಾಗೆ ತೀರುತ್ತಿತ್ತ. ನಾನೇಕೆ ಅವನು ಜೀವಂತ ಬಿಟ್ಟಿನಂತ ಮುಂದೆ ಹೇಳ್ತೇನೆ. ಈಗರ ಏನಾಗತ್ತೆ ತಮ್ಮ, ಈಗರ ಏನಾಗತ್ತೆ? ಮನಿ ಹಾಡೆ ಕೊಡಕ್ ನಾ ಇಲ್ಲ ಇಲ್ಲಿ. ನಾನು ಕೇಳ, ಈಗರ ಏನಾಗತ್ತೆ? ನಾಳೆಗೆ ನಮ್ಮ ಮನೆಗೆ ಹೋಗಿ ನಿಮ್ಮ ಅಣ್ಣನ ಮನೆಯಿಂದ ಹೊರಗೆ ಹಾಕಿ ಎಲ್ಲ ಆಸ್ತಿ ಪತ್ರ ತಗೊಂಡು ನಮ್ ಜೊತೆ ನಿಂದ್ರ ಮುಂದ ಹೆಣ್ಣು ಎಲ್ಲಿದ್ರು ತಗೊಂಬರ್ರಕ್ ನಾವೇ. ಯಾಕೆ ಬೇಗ ಹೇಳ್ತೀರಿ? ಸೋಮವಾರ ಎತ್ತು ಬಿಟ್ರಲ್ಲ. ಮೌನ ಅಲ್ಲ ಜಗಪತಿ, ಅವಳ ಮನೆಯಿಂದ ಹೊರಗೆ ಹೋಗಿದ್ದಾಳೆಂದರೆ ನನ್ನ ಕೊಟ್ಟು ಎಲ್ಲಿ ಪಬ್ಲಿಕ್ ಆಗುತ್ತೋ ಏನೋ. ಅಂದರೆ ಅವರ ಕೈ ಸರಿಯಾಗಿದ್ದ ನನ್ನ ಬ್ಲ್ಯಾಕ್ ಬೋರ್ಡ್ ಬಿಸ್ನೆಸ್ ಪಾಯಿಂಟ್ ಎಲ್ಲಿದೆ? ಆ ವ್ಯವಹಾರಕ್ಕೆ ಅವಳೇ ಕಾರಣ, ಅದೆಲ್ಲ ಅವಳಿಗೆ ಗೊತ್ತು. ಮುಂದೆ ಆ ಶೇಖರ ಕೈ ಸೇರಿತೆಂದರೆ ಮುಂದೇನ ಮಾಡೋದು? ಬನ್ನಿ ಹೋಗೋಣ. ಅಶೋಕ, ಏ ತಮ್ಮ ಅಶೋಕ, ನಿನ್ನ ಕೆಲಸ ನೀ ಮಾಡ. ಮುಂದಿನ ಕೆಲಸ ಐತಲ್ಲ ಮನಿ ಮುರಿ ಕೆಲಸ ನಾ ಮಾಡ್ತೇವೆ. ನಡಿ ಹಂಗಾದ್ರೆ ಸಿಕ್ಕಾಕತ್ತೀನಿ ನಮ್ಮ ಕೈಯಾಗ. ಅದೇನು ವಿಚಾರ ಮಾಡುತ್ತಿರುವಿರಿ ನೀವು? ಏನು ವಿಚಾರಿಸ್ತಿಲ್ಲ ಬಾ ಕಮಲ. ನನ್ನ ತಮ್ಮ ಧುಮುಕಿದ ಸಂಸಾರದಲ್ಲಿ ಎಲ್ಲಿ ಆಳವಾದ ಸೆಳಗಿ ಸುಕ್ಕು ಮುಳುಗುತ್ತಿದೆ ಅಂತ ಸಂಕಟ ವಿಚಾರ ಗ್ರಹಿಸ್ತನಾಗಿದ್ದೇನೆ. ಈ ಮನೆ ಹಿರಿಯರಾದ ನೀವೇ ಹೀಗೆ ವಿಚಾರ ಎಂಬ ಸಾಗರದಲ್ಲಿ ಮುಳುಗಿದರೆ ಹೆಣ್ಣಾದ ನನ್ನ ಪಾಡೇನು ಸ್ವಾಮಿ? ಇಲ್ಲ ಕಮಲ, ಇಲ್ಲ. ದಿನಕ್ಕೆ ಹೀನ ಕೃತ್ಯವನ್ನು ರಚಿಸುತ್ತ ನನ್ನ ತಮ್ಮ ಅಶೋಕ ನೀಲಾಕಾಶದ ಆಳ ತಿಳಿಯದೆ ಮೂಕ ಹಕ್ಕಿಯಂತೆ ಹಾರಿ ಎಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಾನೋ ಅಂತ ಸಂಕಟವಾಗುತ್ತಿದೆ. ತಿಳಿಯದಿರೋ ಹುಡುಗರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಸರಿಯಾದ ಹಾದಿಗೆ ನಾವು ಹಚ್ಚೋಣ. ಈ ಕಾರ್ಯಕ್ಕೆ ಬದ್ಧರಾಗ ನಾವೇ ಹೀಗೆ ಬುದ್ಧಿ ಭ್ರಮೆ ಮಾಡಿಕೊಂಡು ಕುಳಿತರೆ ಹದ್ದು ಪಾಲಾಗಿ ಹೋಗುವುದು ಈ ನಮ್ಮ ಸಂಸಾರ. ಚಿಕ್ಕಂದಿನಿಂದಲೂ ಅಕ್ಕರೆಯಿಂದ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಶೇಖರನ್ನ ಹೊರಗಾಕಿದ ಅಶೋಕನು ನಮ್ಮ ಹಾದಿಗೆ ಬರುವನೆ. ಯಾಕೆ ನಿಮಗಿನ್ನೂ ಸಂಶಯವೇ? ಸಾಧ್ಯವಿಲ್ಲ ಕಮಲ, ಸಾಧ್ಯವಿಲ್ಲ. ಬುದ್ಧಿ ಭ್ರಮೆ ಮಾಡಿಕೊಂಡು ಮನೆಯಲ್ಲಿದ್ದ ತಾಯಿ ಅಪರನ್ನು ಕದ್ದು ಪೆದ್ದನಂತ ಗೌಡನ ಬಲೆಯಲ್ಲಿ ಬಿದ್ದು ಒದ್ದಾಡುವಳು. ಅವನೆಂದಿಗೂ ನಮ್ಮ ಹಾದಿಗೆ ಬರಲಾರ ಕಮಲ, ಅವನೆಂದಿಗೂ ನಮ್ಮ ಹಾದಿಗೆ ಬರಲಾರ. ಅವಕ್ಕಿಂತ ಮೊದಲು ನಿಮ್ಮ ತಲೆನೇ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ. ಆ ತಲೆನ ನಾನು ಸರಿ ಮಾಡ್ತೀನಿ. ಮೊದಲು ನಾನು ಹಾದಿಗೆ ಬನ್ನಿ. ಅಂದರೆ ಭ್ರಮೆ ಲೋಕವನ್ನು ಬಿಟ್ಟು ಪ್ರೇಮ ಲೋಕಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಗರ್ಭಿಣಿ ಇದ್ದರೂ ಕೂಡ ನಿನಗೆ ಇನ್ನೂ ಹಾಡಿ ಕುಣಿಯುವ ಆಸೆನಾ? ಹೌದು ಮತ್ತೆ. ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ
ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಮಾಡಿದ ಬೆಳಗಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಬಾಳಿದ ಬೆಳಗಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸರಿ ಬನ್ನಿ ಸ್ವಾಮಿ, ಊಟ ಮಾಡೋರಂತೆ. ಅತ್ತಿಗೆ ನಿಲ್ಲು, ಇದು ಯಾರ ಮನೆ ಅಂತ ತಿಳಿದು ನನ್ನ ಊಟಕ್ಕೆ ಬಡಿಸಲು ಹೊರಟಿರುವಿರಿ. ಇದೇನಪ್ಪ ನೀನಂದ ಮಾತು ಯಾರಿಗೆ? ನಿಮಗಾಗಿ, ಈ ಆಳಿನಂತೆ ಬಿದ್ದಿರುವ ಈ ಭಿಕ್ಷುಕನಿಗಾಗಿ. ತಮ್ಮ, ಎಂತ ಮಾತನಾಡಿ ನನ್ನ ಒಡಲಲ್ಲಿ ಕಿಚ್ಚನ್ನು ಹಾಕಿಬಿಟ್ಟು ಕಂದ, ನಿನಗೆ ಈ ರೀತಿ ಮಾತನಾಡಲಿ ಏನಾಯ್ತು? ನಿನಗೆ ಬಾಯಿ ಮುಚ್ಚ ಬಡವ. ಇನ್ನೊಂದು ಸಾರಿ ಇದು ನನ್ನ ಮನೆ ಎಂದು ನೋಡಿದರೆ ನಿಮ್ಮನ್ನು ಜೀವಂತವಾಗಿ ಸುಟ್ಟೆನೋ ಜೋಕೆ. ತಮ್ಮ, ಯಾಕಪ್ಪ, ಯಾಕೆ ಈಗ ಉತ್ತರದ್ದು ಮಾತನಾಡ್ತಿರು? ತಮ್ಮ, ಏನಾಯ್ತು ನಿನಗೆ? ನಿನ್ನ ತಮ್ಮನೊಬ್ಬ ಇನ್ಸ್ಪೆಕ್ಟರ್ನಾಗಿ ಬರುತ್ತಾನೆಂದು ತಿಳಿದು ಆ ಬಡ ಬಿಕಾರಿ ಶೇಖರ್ನಿಂದ ಹಣ ಕದಿಸಿ ನನ್ನ ನೌಕರಿಗೆ ಕಲ್ಲು ಹಾಕಿಸಿದೆ ಅಲ್ಲ, ಅದಕ್ಕೆ. ತಮ್ಮ, ಇದೆಲ್ಲ ಮೋಸ ನನ್ನಿಂದ ಆಗಿದೆಯೇನಪ್ಪ? ಮಾಡುವುದೇನು, ಅದಕ್ಕೆಲ್ಲ ನೀನೇ ಕಾರಣ. ಅದಕ್ಕಾಗಿ ಅಂದಿನಿಂದ ನಿನ್ನ ಋಣ ಸಂಬಂಧ ಕಡಿದು ಹೋಗಿದೆ. ಹೆಚ್ಚಿಗೆ ಮರು ಮಾತನಾಡದೆ ಈ ಮನೆಯಿಂದ ಹೊರಟು ಹೋಗು. ಇರದಿದ್ದರೆ ಕತ್ತಿಗೆ ಕೈ ಹಾಕಿ ಹೊರತಳ್ಳಬೇಕಾಗಿ. ಯಾಕೆ ತಮ್ಮ, ಯಾಕೆ ಈ ರೀತಿ ಹಠ ಮಾಡುತ್ತಿರುವೆ? ಇವತ್ತ ತಂದೆ ತಾಯಿಯಂತೆ ಉಣಿಸಿ ತಿನಿಸಿ ಬೆಳೆಸಿದ ನಿಮ್ಮಣ್ಣನ ಬಹಳೊಂದು ಬೇಸರವಾಯಿತೆ. ಹೇಳು ಅಶೋಕ, ಹೇಳು, ನಾನು ಆ ರೀತಿ ಮೋಸ ಮಾಡಿದೆ ನಿಜವಾಗಿ? ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳಿದರೆ ಈಗಲ ಕತ್ತಿಸಿಕೊಂಡು ಬಿಡಪ್ಪ. ನೀನು ಪಾಪಿ ಅಲ್ಲವೋ? ಎಲ್ಲಿಯವರೆಗೂ ಇವನೇ ನನ್ನ ಹಿರಿಯ ಅಣ್ಣನೆಂದು ಬಾಯಿ ತುಂಬ ಹೇಳಿದನಲ್ಲ, ನಾನು ಪಾಪಿ. ಮುಟ್ಟಬೇಡ ನನ್ನನ್ನು ಹೊಲಸುತ್ತಿಮ್ಮ. ನೀನಿಲ್ಲಿಯವರೆಗೂ ಈ ಬಣ್ಣದ ಹೆಣ್ಣನ್ನು ಕಟ್ಟಿಕೊಂಡು ಅನ್ನ ಅತ್ತಿಗೆರೆಂದು ನನಗೆ ನಟನೆ ಮಾಡಿ ನನ್ನ ಮನೆತನವನ್ನು ಸರ್ವನಾಶ ಮಾಡಿದ ಮಹಾಕಟುಕ ನೀನು. ಅವರನ್ನು ಹೊರಿಬಿಡಪ್ಪ. ಅವರು ಈ ಮನೆಗೆ ಹಿರಿಯನ್ನ, ಹೊಡಿಬೇಡ ಅವರನ್ನು. ಹೊಡೆಯಲು ಬಿಡು ಕಮಲ, ಅವನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆಯಲು ಬಿಡು. ಯಾಕೆಂದರೆ ಇದೊಂದು ತಿಳಿಯಲಾರದ ನನ್ನ ತಮ್ಮ ಹೊಡೆಯುತ್ತೇನೆ, ಹೊಡೆಸ್ಕೊತೀನಿ. ಯಾಕೆಂದರೆ ಚಿಕ್ಕಂದಿನಿಂದಲೂ ಅಕ್ಕರೆಯಿಂದ ಎತ್ತಿ ಆಡಿಸಿದ ಈ ನನ್ನ ಕೈಗಳು
ಕೊನೆಗೆ ಒಂದು ಸಲವಾದರೂ ನೀನು ಹೊಡೆದಕ್ಕೆ ನಿನ್ನ ಇನ್ನು ಪ್ರೇಮದಿಂದ ಎತ್ತಿ ಆಡಿಸಬೇಕಂತ ಉದ್ದೇಶವ. ಅದಕ್ಕಾಗಿ ಈ ನನ್ನ ತಮ್ಮ ಹೊಡೆದದ್ದು ನನಗೆ ಪ್ರೀತಿಯ ಪೆಟ್ಟು. ಆದರೆ ಒಂದು ಮಾತಪ್ಪ, ಹಡದ ತಾಯಿಯಂತೆ ಜೋಪಾನಾಗಿದೆ ಈ ನಿನ್ನ ಅತ್ತಿಗೆಗೆ ಬಣ್ಣದ ಹೆಣ್ಣು ಅನ್ನಂತ ತುಚ್ಚಿ ಮಾತನಾಡಿ ಈ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡಪ್ಪ, ನಿನ್ನ ಕಾಲಿಗೆ ಬಿದ್ದು ಬೇಡ. ಚಾಂಡೋಲ, ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ನೀನು ಈ ರೀತಿ ಹತ್ತು ಕರೆದು ಡಾಂಬಿಕ ತೆಗೆದು ನಾಟಕ ಮಾಡಿದರೆ ನಿನ್ನನ್ನು ಇಲ್ಲೇ ಒದ್ದು ಸಾಯಿಸಿ ಬರ್ತೇನೆ ಮಗ. ಒದ್ದು ಸಾಯಿಸು ತಮ್ಮ, ಒದ್ದು ಸಾಯಿಸು. ಅಶೋಕ, ಹಿರಿಯನ್ನು ಹಡದ ತಂದೆಂದೇ ಪೂಜಿಸಿದ ನನ್ನನ್ನು ಇಂದು ನೀನೇ ಒದ್ದು ಸಾಯಿಸುವಂತಾಯ್ತೆ. ಚಿಕ್ಕಂದಿನಿಂದಲೂ ಅವಳಿ ಜವಳಿ ನನ್ನ ತಮ್ಮಂದರನ್ನು ನನ್ನ ಜೀವನವನ್ನು ತ್ಯಾಗ ಮಾಡಿ ಜೀತದಾಳಾಗಿ ಸಿಕ್ಕ ಶ್ರೀಮಂತರಲ್ಲಿ ದುಡಿದು ಕೂಲಿ ಮಾಡಿ ನಿಮ್ಮನ್ನು ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಿದ ನಿಮ್ಮ ಅಣ್ಣನ ಬಹಳೊಂದು ಬೇಸರವಾಯಿತು. ಸುಖ, ನನ್ನ ಕೈಗಳಿಂದ ನಿನಗೆ ವಿಷವಾದವೇ. ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡು ಪರದೇಶಿಯಾದ ನಿನ್ನನ್ನು ತಾಯಿಯಂತೆ ಜೋಪಾನಿಗೆ ಈ ನಿನ್ನ ಅತ್ತಿಗೆಗೆ ನಿನ್ನ ದೃಷ್ಟಿಯಲ್ಲಿ ಬಣ್ಣದ ಹೆಣ್ಣಾದಳೆ. ಚಳಿ ಮಳೆ ಬಿಸಿಲೆಳ್ಳದೆ ದುಃಖದ ಮನೆ ದಾರಿಯಲ್ಲಿ ಸಾಲ ಸೂಲಗಳ ಸರಪಳಿಂದ ಸುತ್ತಿಕೊಂಡು ನನ್ನ ಜೀವನವನ್ನು ಕಣ್ಣೀರಿನ ಕಡಲು ಹಾಕಿ ಹರಿದರು. ನಿನ್ನನ್ನು ಹಗಲನ್ನು ಕೈ ಬಿಡದೆತ್ತಿದ ನಿಮ್ಮಣ್ಣನ ಬಹಳೊಂದು ಬೇಸರವಾಯ್ತು. ಹೇಳು ಅಶೋಕ, ಹೇಳು. ಈ ರೀತಿ ಚುಚ್ಚಿ ಮಾತನಾಡೋದಕ್ಕಿಂತ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಪ್ಪ, ಸಂತೋಷದಿಂದ ಸಾಯುತ್ತೇನೆ. ನಾನೇಕೆ ವಿಷ ಕೊಡದೆ ನಿನಗೆ? ಈ ಮನೆಗಳಲ್ಲಿ ನನ್ನದೇನು ಹಕ್ಕಿಲ್ಲವೆಂದು ಈ ಬಾಂಡಿಗೆ ಒಂದು ಸೈ ಹಾಕಿ ಎಲ್ಲಾದರೊಂದು ಹಾಳು ಬಾವಿ ನೋಡಿಕೊಂಡು ಬೆದ್ದು ಸತ್ತು ಹೋಗ. ಏನು ಈ ಹೊಲ ಮನೆಗಳಲ್ಲಿ ನನ್ನದೇನು ಹೋಗಿಲ್ಲವೆಂದು ಸೈ ಮಾಡಿ ಅಲ್ಲಿ ಆದರೂ ಹಾಳು ಬಾವಿ ನೋಡಬೇಕು ಅಂದರೆ ಏನಪ್ಪ? ಈ ಮನೆಯಲ್ಲಿ ನನ್ನದೇನು ಹಾಕಿಲ್ಲವೇನಪ್ಪ? ಅಯ್ಯೋ ಶಿವ ಶಿವ, ತಮ್ಮ ನನ್ನ ಬಾಳು ಏನಾಗಿದೆ ಗೊತ್ತಾ? ಈಗ ಜೇನು ಹುಳಗಳು ಗೂಡು ಕಟ್ಟಿ ಕಷ್ಟಪಟ್ಟು ಜೇನು ಸಂಗ್ರಹ ಮಾಡಿ ತಮಗೆ ದೊರಕದೆ ಯಾರೋ ಹಾದಿಕೋರರಿಗೆ ಬಾಯಿಗೆ ಪಾಲದಂತೆ ಇಂದು ನಾಡು ದುಡಿದು ಸಂಗ್ರಹ ಮಾಡಿದ ಈ ಆಸ್ತಿ ನಿನ್ನ ಕೈವಾಡದಿಂದ ಇನ್ನೊಬ್ಬರ ಹಾದಿಕೋರರ ಬಾಯಿಗೆ ಪಾಲಾಗುದು ತಮ್ಮ, ಹಾದಿಕೋರರ ಬಾಯಿಗೆ ಪಾಲಾಗುದು. ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಸಾಲಕ್ಕಂತ ಬೇಕಾದ್ರೆ ಊರು ಮುಂದಿನ 3 ಗುಂಟೆ ಗರ್ವಿನ ತುಂಡನ್ನು ಕೊಡ್ತೇನೆ, ದುಡಿದು ಸಾಲ ತೀರಿಸ್ಕೋ. ಅದನ್ನು ಕೊಡಬೇಡಪ್ಪ. ಆ ಸಾಲಕ್ಕಾಗಿ ಹೆದರಿ ಆ 3 ಗುಂಟೆ ಆಸ್ತಿ ತಗೊಂಡಾದ್ರೂ ಏನು ಮಾಡಲಿ, ನನಗೆ ಆ ತಾಯಿ ದುರ್ಗಾ ಪರಮೇಶ್ವರ ಕೃಪೆ ಹೊಂದಿದ್ದರೆ ಸಾಕು. ಭಿಕ್ಷೆ ಆದರೂ ಬೇಡಿ ಸಾಲ ತೀರಿಸಿ ಸಾಯುತ್ತೇನೆ. ಆಯ್ತಪ್ಪ, ಆ ಎಲ್ಲ ಆಸ್ತಿಗಂತೂ ಸಹಿ ಹಾಕ್ತೀನಿ. ತೆಗೆದುಕೊಳ್ಳಿ ಬಾಂಡ್ ಪೇಪರ್ ಅನ್ನು. ಎಲ್ಲ ಆಸ್ತಿಗೆ ಸಹಿ ಮಾಡ್ತ್ರಿ, ಮುಂದೆ ನಮ್ಮ ಗತಿ ಏನು?
ಬ್ರಹ್ಮವರ್ಗ ಹುಚ್ಚಿ ಬರಿ ಬೆತ್ತಲೆ ಆಗಿ ಹೋಗುವ ಈ ಜಡ ದೇಹಕ್ಕೆ ಅದು ಎಲ್ಲ ಯಾಕೆ ಬೇಕು? ನಾನು ಆಗಲೇ ಹೇಳಲಿಲ್ಲವೇ ನಿನಗೆ? ಬಲಿಯಾಯಿಲೆ ಬದುಕು, ಬಲಿಯಾಯಿಲೆ ಬ್ರಹ್ಮವರ್ಗ ಹಾಳೆಯಲ್ಲಿ ಯುದ್ಧೈನಿಗೆ ಸುಖ ದುಃಖ ತಪ್ಪ ತೆಗೆದು ರೂಪಾಯಿ ಆದರೆ ಒಂದು ಮಾತಪ್ಪ, ಇಲ್ಲಿವರೆಗೆ ನಿನ್ನ ಎತ್ತಿ ಆಡಿಸಿದ ಈ ನನ್ನ ಕೈಗಳು ಕೊನೆಗೆ ಒಂದು ಸಲವಾದರೂ ನಿನ್ನ ಒಪ್ಪಿ ಹೋಗಬೇಕಂತ ಒಂದೇ ಸೌಂಡ್ ಯಾಕೆ ಎಲ್ಲ ಪಟ್ಟರು ನಿನಗಿನ್ನ ಕೋಪ ಏನಪ್ಪ? ಎಲ್ಲ ಪಟ್ಟರು ನಿನಗಿನ್ನ ಕೋಪ ಏನಪ್ಪ? ಮಹಾಲಕ್ಷ್ಮಿ ಹುಟ್ಟ ಬಟ್ಟೆಂದು ನಿನ್ನ ಅಗಲಿ ಹೊರ ಹೋಗುತ್ತಿರುವ ಈ ನಿನ್ನ ಕಂದ ಮಗಳಿಗೆ ಕೊನೆಯದಾಗಿ ಒಂದು ಸಲವಾದರೂ ಆಶೀರ್ವಾದ ಮಾಡಿ ಕಳಿಸಮ್ಮ. ನಿನಗೆ ನನ್ನ ಕೊನೆಯ ನಮಸ್ಕಾರಗಳು. ನಾವಿನ್ನು ಹೋಗೋಣ. ಇಂದು ಈ ಆಸ್ತಿಗೆಲ್ಲ ನಾನೇ ದೊರೆಯನಾಗೆ, ನಾಳೆಗೆ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಸ್ವೀಕಾರ. ಆ ಲಕ್ಷ್ಮಿಗೆ ಕಟ್ಟುವೆ ತಾಳಿಯನ್ನು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನಾನು ಯಾರೆನ್ನುವುದ ನಿನಗೂ ಕೂಡ ಚೆನ್ನಾಗಿ ತೋರಿಸಿಕೊಡ್ತೇನೆ. ಬರ್ತೇನೆ. ವಿಧಿ ವಿರಾಟವೇ, ಈಗಲಾದ್ರೂ ತೃಪ್ತಿ ಆಯ್ತೆ ನಿನ್ನ ಮನಕ್ಕೆ? ಇದ್ದೊಬ್ಬ ನನ್ನ ತಮ್ಮ ದೊಡ್ಡ ಅಧಿಕಾರಿ ಆದರೆ ಸಾಕೆಂತು
ರಾತ್ರಿ ಹಗಲನ್ನದೇ ದುಡಿದು ಶಾಲೆ ಕಲಿಸಿದೆ. ಇಂದು ಅವನಿಂದಲೇ ಹೊರ ಬರುವಂತಾಯ್ತು. ಶೇಖರ್ನ ಮುಖ ನೋಡಬೇಕೆಂದರೆ ಅವನು ಕೂಡ ಅವನಿಂದ ದೂರಾಗಿ ಬಿಟ್ಟ. ಈಗ ಈ ಗರ್ಭಿಣಿ ಹೆಂಡತಿ ಕಟ್ಟಿಕೊಂಡು ಎಲ್ಲಿ ಕಾಲು ನೂಕಲಿ ಹೇಳುತ್ತಾಯಿ, ಎಲ್ಲಿ ಕಾಲು ನೂಕಲಿ. ಸ್ವಾಮಿ, ಬಡವರ ಪಾಲಿಗೆ ಕಲ್ಲಾಗಿ ಕುಳಿತುಕೊಂಡಿರುವ ಆ ದೇವರನ್ನು ಕೂಗಿ ಕರೆದರೆ ಏನಂತ ಹೇಳಬೇಕು ಆ ತ್ರಿಮೂರ್ತಿಗಳು? ಇಲ್ಲ ಕಮಲ, ಇಲ್ಲ. ದೀನ ದಯಾಸಾಗರನಾದ ಅವಳು ಪ್ರತಿಯೊಂದು ಜೀವರಾಶಿಗಳು ಬದುಕುವುದುಂಟೆ. ಅವನ ಕೃಪೆ ಅವನ ಕಣ್ಣು ತೆರೆವರೆಗೆ ನಡೆ. ಈಗ ನಾವು ಹೋಗೋದಾದ್ರೆ ಎಲ್ಲಿಗೆ ಸ್ವಾಮಿ? ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಸಮುದ್ರ ಸೇರುವ ಗಂಗಾ ನದಿಗೆ ನೀನು ಹೋಗುವುದೆಲ್ಲಿಗೆಂದರೆ ಅದು ಹೇಳುವುದೇ ಇಲ್ಲ ತಾನೇ. ಅದರಂತೆ ನಾವು ಆ ಬಂಡೆಗೆ ಈ ಬಂಡೆಗೆ ತಾಗಿ ಸಮುದ್ರ ಸೇರಿದ್ರಾಯ್ತು. ಯಾಕೆ ಚಿಂತಿಸುವೆ? ನಡೆ ಹೋಗೋಣ. ಮನೆಯಿಂದ ಹೊರಗೆ ಹೋಗುವ ನೀವು, ನನ್ನ ಸಾಲದ ಗತಿ ಏನಾಯ್ತು? ಸ್ವಲ್ಪ ಕಾಲ ತಡೀರಿ ಗೌಡ್ರಿ. ಎಲ್ಲಿ ಆದರೂ ಕೂಲಿ ಮಾಡಿ ನಿಮ್ಮ ಸಾಲ ತೀರಿಸಿ ಮುಕ್ತನಾಗುತ್ತೇನೆ. ನಿನ್ನ ಹಿತೋಪದೇಶ ಕೇಳಲು ನಾನು ಬಂದಿಲ್ಲ. ಅಂದು ಎಲ್ಲ ನನ್ನ ಹೆಸರಿಗೆ ಆಸ್ತಿ ಬರೆದು ಕೊಟ್ಟು ಈಗ ನಿನ್ನ ತಮ್ಮನಿಗೆ ಬಿಟ್ಟು ಬಂದಿಯಲ್ಲ, ಅದಕ್ಕಾಗಿ ನನ್ನ ಸಾಲ ತೀರಿಸಿ ಮುಂದೆ ನಡಿ. ಗಂಜಿಗೂ ಗತಿ ಇಲ್ಲದ ಈ ಗರ್ಭಿಣಿ ಹೆಂಡತಿ ಕಟ್ಟಿಕೊಂಡು ಈ ಅರಣ್ಯದ ದಾರಿ ಹಿಡಿದಿರುವ ನನಗೆ ಈಗಲೇ ಸಾಲ ತೀರಿಸೊಂದು ಒತ್ತಿ ಹೇಳಿದರೆ ಎತ್ತ ಕೊಡದೆ ಆ ಸಾಲವನ್ನು. ನೀನೀಗ ಕೊಡದೆ ಹೋದರೆ ನಿನ್ನನ್ನು ಕಟ್ಟಿ ಹಾಕಿ ವಸೂಲಿ ಮಾಡಿಕೊಳ್ಳೆ. ನೋಡ್ರಿ, ಕಟ್ಟಿಸಿಕೊಳ್ಳುವಂತ ಹೇಸ ಕೆಲಸನ ಇನ್ನೂ ಮಾಡಿಲ್ಲ. ನೆಟ್ಟಿಗೆ ಮಾತನಾಡ್ರಿ. 110 ಹಳ್ಳಿಯ ಶಾಸಕನಾದ ನನಗೆ ಮಾತನಾಡುವ ಯಾಕೆ ಪುಣ್ಯ? ಮರ್ಯಾದೆಯಿಂದ ನನ್ನ ಸಾಲ ಕೊಟ್ಟು ಮುಂದೆ ನಡಿ. ನಿಲ್ಲಿಗೌಡ್ರೆ, ಇಂಥ ಎಷ್ಟು ಬಡ ಪ್ರಾಣಿಗಳನ್ನ ಕಟ್ಟಿ ಹೊಡೆದು ನಿಮ್ಮ ಸೇಡು ತೀರಿಸಿಕೊಂಡಿರುವಿರಿ. ನನ್ನ ಸೇಡಿನ ಹೋರಾಟದಲ್ಲಿ ಭಾಗವಹಿಸಿ ಬರುವ ನೀನು ಯಾರು? ನಿಮ್ಮಂತ ಶ್ರೀಮಂತರ ಸೊಕ್ಕನ್ನ ಮುರಿದು ಪ್ರತಿನಿತ್ಯ ಇಂಥ ಬಡವರನ್ನ ಎತ್ತಿ ಹಿಡಿಯಲು ಬಂದ ಮಹಾಲಕ್ಷ್ಮಿ ನಾನು. ಲಕ್ಷ್ಮಿ, ನನ್ನ ಕೈಯನ್ನ ತಿಂದು ಬೆಳೆದು ನಿನಗೆ ಎಷ್ಟು ಸೊಕ್ಕು ಬಂತೆ? ಓಹೋ, ಆ ಸಾಲಕ್ಕಾಗಿ ಇವರನ್ನ ಕಟ್ಟಿ ಹೊಡಿತಿರುವಿಯಾ? ಎಲ್ಲೋ ಗೌಡ, ತೆಗೆದುಕೊಂಡು ನಿನ್ನ ಮೋಸದ 20,000 ಹಣವನ್ನ ಕೈ ಬಿಡಿ ಮೊದಲು ಅವರನ್ನ. ಸಕ್ಕು ನನಗೆ ಬಂದಿಲ್ಲ. ನನ್ನಿಂದ ಸಾಕಷ್ಟು ಹಣವನ್ನ ಸಂಪಾದಿಸಿಕೊಂಡು ಇಂಥ ಬಡವರ ರಕ್ತ ಚೀಪುವ ನಿನಗೆ ಬಂದಿದೆ ಸಕ್ಕು. ಕಮಲ, ಬನ್ನಿ ಹೋಗೋಣ. ಗೌಡ್ರಿ, ಇಷ್ಟೇಕೆ ಬೆಳೆದು ನಿಂತಿದೆ ಈ ಹೆಣ್ಣಿನ ಪಗರು? ನಮ್ಮ ಕೈಯಲ್ಲಿ ರೆಕ್ಕೆ ಬೆಳೆಸಿಕೊಂಡು ಹಾರಾಡುತ್ತಿರುವ ಹಕ್ಕಿ ರೆಕ್ಕೆ ಕೀಳಲೇಬೇಕು. ಅಂದಾಗ ಸ್ವತ್ತು ಮುರ್ತೈತ್ರಿ ಈ ಹಕ್ಕಿ. ಜಗಪತಿ, ಈ ಹಕ್ಕಿ ರೆಕ್ಕೆ ಹೇಗೆ ಆಟ ಆಡಿಸಬೇಕು ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ಇವರಿಂದ ಕದ್ದು ಹೋದ ಬ್ಲಾಕ್ ಬೋರ್ಡ್ ಅನ್ನು ವಶಪಡಿಸಿಕೊಂಡು ಶೇಖರನ್ನು ಬೇಟೆಯಾಡಿ ಮೊದಲು ಬೇಟೆಯಾಡೋಣ. ಆ ಹಕ್ಕಿ ಸೊಕ್ಕು ತಾನೇ ಮುರಿಯುತ್ತೆ. ಹೋಗೋಣ.
ಒಪ್ಪಿಕೊಂಡು ಇಲ್ಲಿಂದ ಬಿಡುಗಡೆಯಾಗಿ ಹೋಗುವ, ಇಲ್ಲ ನಾ ಕೊಡುವ ಶಿಕ್ಷೆಗೆ ಗುರಿಯಾಗಿ ಸಾಯ. ಹೇಗೌಡ, ಮೋಸದಿಂದ ನನ್ನ ಹಿಡಿದು ತಂದು ಕಟ್ಟಿ ಹಾಕಿ ಶಿಕ್ಷೆಗೆ ಒಳಪಡಿಸುವ ನಿನ್ನ ಹೇಳಿತನಕ್ಕೆ ಎಂದು ಹೆದರನ್ನಲ್ಲ ಈ ಶೇಖರ. ನನ್ನನ್ನು ಕಟ್ಟಿ ಹಾಕಿ ನಿನ್ನ ಒಂದು ಪ್ರಶ್ನೆ ಹಾಕು, 1000 ಪ್ರಶ್ನೆ ಆದ್ರೆ ಕೇಳು, ನಾನು ನಿನಗೆ ನೇರವಾಗಿ ಉತ್ತರ ಕೊಡ್ತೇನೆ. ಏ ಶೇಖರ, 110 ಹಲಿಗೆ ಶಾಸನಕದ ನನಗೆ ಮಗಳಿದರೆ ಚಾಟಿ ಹಟ್ಟಿನ ಮಾತಾಡಿಸಲಾಗಬೇಕಾಯ್ತು. ಎತ್ತರದಿಂದ ಮಗಳ ಏನಾಗೇಗೌಡ, ಈಗೀಸ ಒಂದು ಚಾಟಿ ಹಟ್ಟು ಒಂದೇಕೆ ಇಡೀ ನನ್ನ ದೇವರನ್ನು ಲೂಟಿ ಮಾಡಿದರು. ನಿನಗೆ ನೇರವಾಗಿ ಉತ್ತರ ಕೊಡುವೆ. ಕೇಳು, ನನ್ನನ್ನು ಹೇಳಿ ಅಂತ ಕಟ್ಟಿ ಹಾಕಿ ಕೇಳುವಾಗ ಅವನಿಗೆ ಹೇಳಿ ಪ್ರಶ್ನೆ. ನನ್ನ ಮಗಳಾದ ಲಕ್ಷ್ಮಿ ಮನ ಕದ್ದ ನೀನು, ಅವರೊಂದಿಗೆ ನನ್ನ ಬ್ಲಾಕ್ ಬಾಲ್ ಕದ್ದವನು ನೀನೇ ಅಲ್ಲವೇ? ಕೂಡ ಅದು ಏನು ಅಂತಾನೆ ನನಗೆ ಗೊತ್ತಿಲ್ಲ. ಏ ಮರ್ಯಾದೆಯಿಂದ ಅವರನ್ನು ಬಿಡುಗಡೆ ಮಾಡಿ ಅವರ ಕಟ್ಟಡವನ್ನು ಕೊಡದಿದ್ದರೆ ನನ್ನ ಕಾಕಿ ಬಟ್ಟೆ ತರಿಸಿ ನಿನ್ನ ದೇಹದ ಬೇಟೆಯಾಡಬೇಕಾಗಿತ್ತು. ಎತ್ತರ ಏನಾಗೇಗೌಡ, ಆ ನಿನ್ನ ಕಾಕಿ ಬಟ್ಟೆ ಒಂದು ಏಕೆ ಇಡೀ ಸರ್ಕಾರವೇ ಎತ್ತ ಬಂದರು. ಯಾದರವ ಹೇಳಿ ಕಂಡಲ್ಲ ಈ ಶೇಖರ. ಯಾಕೆಂದರೆ ಬೇಟೆ ಆಡಿದವನಿಗೆ ಬೇಟೆ ಆಡೋದು ಗೊತ್ತು, ಬೇಟೆ ಹೊಡೆಯೋದು ಗೊತ್ತು. ಚಕ್ರಪಾಣಿ ಬೇಗ ಕಟ್ಟಿ ಹಾಕೊಳ್ಳೋಣ. ಮಾತಿಗೆ ಮಾತು ಬೆಳೆಸುತ್ತಿರುವ ಈ ಪ್ರಾಣಿಗೆ ಹಾಕೋ ಚಡಿ ಏಕನ್ನ. ಸಂಗೊಳ್ಳಿ ರಾಯನಂತೆ ಸೆರೆ ಸಿಕ್ಕ ಇವನನ್ನು ಇದೇ ನನ್ನ ಮಹಡಿ ಮನೆಗೆ ಗಲ್ಲಿನಂತೆ ನೇರ ಹಾಕಿ ಬಿಡ್ತೀನಿ. ಮೋಸದಿಂದ ನನ್ನ ಹಿಡಿದು ತಂದು ಕಟ್ಟಿ ಹಾಕಿ ಸೆರೆ ಹಿಡಿದ ಆ ಬ್ರಿಟಿಷರಿಗೂ ನಿನಗೂ ಎಳ್ಳು ಕಾಲಿನಷ್ಟು ವ್ಯತ್ಯಾಸ ಇಲ್ಲ. ಅವರ ಮಾವನ ಮೋಸದಿಂದ ಸೆರೆ ಸಿಕ್ಕ ನೇನು ಗಂಬವನ್ನೇರಿದ ಆ ಗಂಡುಗಲಿ ಸ್ವತಂತ್ರ ಹುಲಿ ನಿನ್ನಂತ 4 ದೇಶಕ್ಕಾಗಿ ಹೋರಾಡಿ ನೇನು ಗಂಬ ಏರಿ ವೀರ ಗಂಡುಗಲಿ ಎನಿಸಿದ. ಈಗ ಅದನ್ನು ನೆನೆಸಿಕೊಂಡರೆ ಈಗ ನಿನ್ನನ್ನು ಹೊತ್ತು ಈ ನಾಡಿನ ಬಡವರಾತ್ಮವನ್ನು ಶಾಂತಿ ಪಡಿಸ್ತೀನಿ. ನೀನು ಎಚ್ಚರ ಗುಡುಕು ನೀರಿಗೂ ಸಹ ಗತಿ ಇಲ್ಲದೆ ಕಟ್ಟಿಸಿಕೊಂಡು ಬಿಕ್ಕಿ ಬಿಕ್ಕಿ ಸಾಯುವ ಹುತ್ತ ನನ್ನನ್ನು ಒಲಿಯುವ ಗಂಡಸಿಕೆ ನಿನಗೆ ಎಲ್ಲಿಂದ ಬರ್ತದೆ? ನನ್ನನ್ನು ಕಟ್ಟಿ ಹಾಕಿ ನೇಡುಗಂಬಕ್ಕೆ ಏರಿಸುವ ಗಂಡಸಕ್ಕೆ ನಿನಗೆ ಎಲ್ಲಿಂದ ಬರ್ತಲೇ ಗೌಡ? ನೀನು ನನ್ನೊಂದಿಗೆ ಹೋರಾಡುವ ಗಂಡಸೆ ಆಗಿದ್ದರೆ ಈ ಕಬ್ಬಿಣ ಸರಪಳಿಯನ್ನು ಆಮೇಲೆ ತೆಗೆಲಿ ನಮ್ಮ ನಿಮ್ಮೆಲ್ಲರ ಹೋರಾಟ. ನಿನ್ನನ್ನು ಹೀಗೆ ಕೈ ಬಿಡಲೇ ಬಡವ. ಏ ಗೌಡ, ಬಡವ ಎಂದು ಇನ್ನೊಮ್ಮೆ ಕೂಗದಿರೋ ನಿನ್ನ ಸೊಕ್ಕಿನ ಶ್ರೀಮಂತಿಕೆಯಿಂದ ಇರದಿದ್ದರೆ ನಿನ್ನ ರಕ್ತ ಕುಡಿದ ಬೆಟ್ಟನ ಮಗಳ ಯಾಚ್ಚರದಿಂದ ಮಗಳ. ವೀರೇಶನ ಹೆಸರು ಎತ್ತು ಯಾಕತ್ತೆ? ನನ್ನ ಮನೆಯಲ್ಲಿ ಜೀತಗಳಾಗಿ ದುಡಿತೀನೆಂದು 10,000ದಂತೆ ಸಾಲ ಮಾಡಿ ಈ ರೀತಿ ನಿನ್ನನ್ನು ಬೆಳೆಸಿದ ಅವರ ಪ್ರಾಣವನ್ನು ತೆಗೆಯದೆ ಬಿಡಲಾರೆ. ಹಾಗೇನಾದರೂ ನೀವು ಮಾಡಿದ್ದ ನಿಜವಾದರೆ ಆ ನನ್ನ ತಾಯಿ ದುರ್ಗಾ ಪರಮೇಶ್ವರ ಆಕೆ ಕೋಣದಂತ ಓಡಾಡಿಸಿ ಕರೆಯದೆ ಬಿಡಲಾರೆ ನಿನ್ನನ್ನು. ಈ ಅಂತಿಮ ಯಾತ್ರೆಯಲ್ಲಿ ಈ ಸರಪಳಿಯ ಬಂಧನಲ್ಲಿ ಮುಗಿಸ್ತೇನೆ ಮಗನೇ. ಮಗನೇ, ಲೇ ಮಗನೇ ಗೌಡ, ಈ ಹಾಕುವ ಈ ಗುಂಡು ಒಂದೇಕೆ? ಇನ್ನ 1000 ವ್ಯಕ್ತಿನ ಗುಂಡುಗಳನ್ನು ನನ್ನ ದೇಹಕ್ಕರು ನಾನು ಸಾಯಲಾರೆ. ಯಾಕಂದರೆ ಹಿಂದೆ ನೀನು ನನ್ನ ಮನೆತನದ ಮೇಲೆ ಮಾಡಿದ ಅನ್ಯಾಯಕ್ಕೆ ಈ ಹುಲಿಯ ಮೈಯೆಲ್ಲ ಸೇರಿನ ರಕ್ತ ವ್ಯಾಪಿಸಿಕೊಂಡಿದೆ. ನನ್ನ ಮೈಯಂತ ಮೈಯೆಲ್ಲ ಕಲ್ಲಾಗಿ ಹೋಗಿದೆ.
ಏಕೆಂದರೆ ಒಂದೆಡೆ ನನ್ನ ತಂದೆ ತಾಯಿ ಅಣ್ಣಂದರ ಕೊಂದ ಸೇಡು ರಕ್ತ ಕುಕ್ಕುತ್ತಿದ್ದಾರೆ, ಇನ್ನೊಂದೆಡೆ ಆ ನನ್ನ ರಾಮಕೃಷ್ಣರ ಸೇಡು ಉಕ್ಕುತ್ತಿದೆ. ಏ ಗೌಡ, ನೀ ಕಟ್ಟಿ ಹಾಕಿದ ಈ ಕಪ್ಪಿನ ಸರಪಳಿ ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ. ಕಟ್ಟಿ ಹಾಕಿದರೆ ಸೊಕ್ಕು ಮರ್ಯಾದೆ ಹಾಗಾಡಿದರೆ ಚಂದ್ರ ಲಕ್ಷ್ಮಣಂತೆ ಗುಂಡಿಗೆ ಗುರಿ ಮಾಡಿ ನನ್ನನ್ನು ಇಲ್ಲೇ ನನ್ನ ಬ್ಲಾಕ್ ಬೋರ್ಡ್ ತಗೊಂಡೇ ತೀರ್ತೀನಿ. ತಾಳು ಮಗಳೇ, ಸತ್ತರವನಂತೆ ವೀರನಾಗಿ ಸಾಯುತ್ತೇನೆ ವಿನ ನಿನ್ನಂತವನಿಗೆ ಶರಣನ್ನಲಾರೆ. ಒಪ್ಪಟ್ಟಿದ್ದರೆ ಸಹಿಸ್ಕೋ ಮಗಳೇ. ಅಮ್ಮ, ನಾಗೇಗೌಡ, ಯಾಕೆ ಚಕ್ರಪಾಣಿ ಹೀಗೆ ಚಿರಾಡಲಿಕ್ಕೆ ಏನಾಗಿದೆ? ಈಗೇನು ಮಾಡಲಮ್ಮ? ಅಮ್ಮ ಎಂದರೆ ನನ್ನ ಕರಳು ಕೊರೆಯುತ್ತಿದೆ. ಈ ಗೌಡನ ರಕ್ತ ಇದೆ ಎಂದು ಈ ಗೌಡ ಮಾಡುತ್ತಿರುವ ಪ್ರತಿಯೊಂದು ಹಿಂಸಾಕೃತಿಯನ್ನು ನೋಡಿ ಹೇಳುತ್ತದೆ ನನ್ನ ಸೇನ ಮಿಡಿನಾಗರ. ಈಗ ನನ್ನ ವಂಶಕ್ಕೆ ಕೊಟ್ಟ ಪ್ರತಿಯಾಗಿ ಈ ಗೌಡನನ್ನು ಗುಂಡಿಕ್ಕಿ ಕೊಲ್ಲಲಿ? ಇಲ್ಲ, ಪುಣ್ಯಗಳ ತಮ್ಮ ಮೇಲೆ ಕೆಟ್ಟ ಪಾದನ್ನಿಟ್ಟು ಬಡವನ ನೆಗೆ ಒಡೆಯುತ್ತವರ ಕಾಲುಗಳನ್ನೇ ಕಳೆದು ಹಾಕಲಿ? ಇಲ್ಲ, ರಾಮನ ಇಡೀ ಫ್ಯಾಕ್ಟರಿಯನ್ನು ನುಂಗಿ ಅವನನ್ನು ಕೊಂದು ಬಂಡ ಶಾಸಕನಾಗಿ ಅವನ ಗುಂಡಿಗೆಯನ್ನೇ ಒಡೆದು ಹಾಕಲಿ? ಇಲ್ಲ, ಶಾಸಕನಾಗಿ ಅನ್ಯಾಯದ ಹಾದಿಯನ್ನು ಕೈ ಮಾಡಿ ಕಲಿಯವನ ಕೈಯನ್ನೇ ಕತ್ತರಿಸಿ ಹಾಕಲಿ? ಇಲ್ಲ, ಇಲ್ಲಿಯವರಿಗೆ ಬೆತ್ತದಲ್ಲಿ ಮುಗಿದದ್ದು ಇವನಿಗಾಗಿ ಹಲ್ಲು ಮುಡಿಸಿಕೊಂಡು ನನ್ನ ಆತ್ಮಶಾಂತಿಗಾಗಿ ಇವನ ಬಂಟರ ಕೊನೆಯನ್ನೇ ಕಳೆದು ಇವನ ರಕ್ತವನ್ನು ಹೀರಲಿ? ಏನು ಮಾಡಲಿ? ಶಾಂತಿ ಶಾಂತಿ ತಾಳು ಶಾಂತಿ. ನನಗೆ ಶಾಂತಿಯ ಮಂತ್ರೋಪದೇಶ ಹೇಳಿದ್ರು ನೀವೇನು? ನಾನು ನಿನ್ನ ಶಾಂತಿ ನಿಕೇತನ. ನೀನ್ ಯಾರದೇನು? ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೇಳುತ್ತಿದೆ. 25 ವರ್ಷಗಳ ಹಿಂದೆ ಕುದಿಯುತ್ತಿರುವ ರಕ್ತ ಇದೆ ಹಿಂದೆ. ಇವನ ಮನೆಯಲ್ಲೇ ಅಡಗಿರುವಾಗ ಇವನನ್ನು ಕೊಂದು ನನ್ನ ತಂದೆಯ ಆತ್ಮಶಾಂತಿ ಪಡಿಸೋದೇ ನನ್ನ ಗುರಿ. ಈ ಗೌಡರನ್ನು ಈಗಲೇ ಕೊಂದು ಬಿಟ್ರೆ ನಿನ್ನ ಸೇಡು ತೀರ್ತೆ. ಏನೂ ಇಲ್ಲ, ನೀನು ಇವಳೊಂದಿಗೆ ಕೂಡಿ ಇಟ್ಟು ಮಾಡಬೇಕಾದ ಕೆಲಸ ಅವಳಿಗೆ. ಅದಕ್ಕಾಗಿ ಬೇಗ ತೆಗೆದು ಹಾಕು ನಿನ್ನ ಹಠಮಾರಿತನವನ್ನು. ಹೌದು ಹೌದು, ನನ್ನೆಲ್ಲ ಸಂಪೂರ್ಣ ಸೇರತಿರಬೇಕಾದರೆ, ನಾನು ಯಾರಂತ ಈ ಗೌಡಿಗೆ ತಿಳಿಯಬೇಕಾದರೆ ನಾನು ಈಗ ಶಾಂತವಾಗಲೇಬೇಕು. ಹಾ ಗೌಡ್ರೆ, ಗೌಡ್ರೆ, ಯಾಕೆ ಚಕ್ರಪಾಣಿ ಮೌನವಾಗಿ ನಿಂತಿಯಲ್ಲ? ಏನಿಲ್ಲ ಗೌಡ್ರೆ, ಈ ಶೇಖರನ್ನು ಈಗಲೇ ಸಾಯಿಸಬೇಕಂತ ರೋಸಗೊಂಡೆ. ಆದರೆ ನಾವಾಗಲೇ ಇವನನ್ನು ಸಾಯಿಸೋದು ಬೇಡ. ಕಟ್ಟಿಸಿಕೊಂಡು ಅವನನ್ನು ಹೀಗೆ ನರಳಿ ಸಾಯಲಿ, ಆ ಲಕ್ಷ್ಮಿ ಬಂದು ಉಳಿಸಿಕೊಂಡು ಹೋಗಲಿ. ಬನ್ನಿ ಹೋಗೋಣ. ಓದಾಡ್ಯಾರಿ ಸಾಕಾರ, ನಡ್ರಿ ಹೋಗೋಣ. ಸ್ವಾಮಿ, ಏನಿದು ನಿಮ್ಮ ಸ್ಥಿತಿ? ಏನಿದು? ಮೈ ಕೈಗಳಲ್ಲಿ ರಕ್ತ. ನಿಮ್ಮನೇಕೆ ಇಲ್ಲಿ ಕಟ್ಟಿ ಹಾಕಿದ್ದಾರೆ? ಲಕ್ಷ್ಮಿ, ಅದ್ಯಾವುದೋ ಬ್ಲಾಕ್ ಬೋರ್ಡ್ ಕದ್ದಿವಿರೇನೆಂದು ಈ ರೀತಿ ಮೋಸದಿಂದ ಕಟ್ಟಿ ಹಾಕಿ ಹೊಡೆದನು ಲಕ್ಷ್ಮಿ ಆ ಗೌಡ. ಬ್ಲಾಕ್ ಬೋರ್ಡ್ ಕದ್ದವನು ನೀನೇ ಎಂದು ಈ ರೀತಿ ಕಟ್ಟಿ ಹೊಡೆದನೇ ಆ ಗೌಡ? ಸ್ವಾಮಿ, ಇದಕ್ಕೆ ಹೆದರಬೇಡಿ, ನಾನಿದ್ದೇನೆ. ಆದ್ರೆ ಮೋಸದಿಂದ ಬಡವರ ರಕ್ತ ಚೀಪೋಗಿದ್ದ ನಾಯಿಗಳಿಗೆ ಬುದ್ಧಿ ಕಲಿಸಬೇಕಾದ್ರೆ ನಾವು ನಮ್ಮ ಜೀವನದ ಹಂಗು ತೊರೆದು ರೌಡಿತನ ಕಿಳಿಯಲೇಬೇಕು. ಹೌದು ಲಕ್ಷ್ಮಿ, ಅದೇ ನನ್ನ ಮುಂದಿನ ದಾರಿ. ಹಾಗಾದ್ರೆ
ವೀರವಂಶದ ರಕ್ತ ನಿನ್ನ ಮೈಯಲ್ಲಿ ವ್ಯಾಪಿಸಿಕೊಂಡಿದ್ದೆ ನಿಜವಾಗಿದ್ರೆ, ಈ ಸಮಾಜದ ಧೀರ ಗಂಡು ನೀರಾಗಿದ್ರೆ, ಮೋಸದಿಂದ ಆ ಗೌಡ ಕಟ್ಟಿದ ಕಬ್ಬಿಣದ ಸರಪಳಿ ಕೇವಲ ನಿನ್ನ ಹರಕು ಚಪ್ಪಲಿಗೆ ಸಮಾನ. ತಡ ಮಾಡದೆ ಮೋಸದಿಂದ ಆ ಗೌಡ ಕಟ್ಟಿದ ಕಬ್ಬಿಣದ ಸರಪಳಿಯನ್ನ ಹರಿದು ಹಾಕಿ ಬಾನಿ, ಕಾಲು ಕೆದರಿದ ಹುಲಿಯಾಗಿ. ಅಮ್ಮ ಹಿಡಿದು ತಂದು ಕಟ್ಟಿ ಹಾಕಿ ನನ್ನ ರಾಮಕೃಷ್ಣರಿಗೆ ಅನ್ಯಾಯ ಮಾಡಿದಂತೆ ನನಗೆ ಈ ರೀತಿ ಚಿತ್ರೇಶ ಕೊಟ್ಟಲ್ಲ. ಈ ಶೇಡಿನ ಪ್ರತಿಕಾರವಾಗಿ ಒಂದೇ ತೀರಿಸಿಕೊಳ್ಳುವ ಮಗಳೇ ಮಹಾಲಕ್ಷ್ಮಿ ಆ ಯುದ್ಧ ಸಂಗ್ರಾಮಕ್ಕೆ. ಬನ್ನಿ, ಮುಂದೆ ಏನು ಅಂತ ನಾನು ಹೇಳ್ತೀನಿ. ನನ್ನ ಪ್ರತಿಕಾರದ ಸೇಡು. ಪ್ರತಿಕಾರ ಎಂಬ ಶಬ್ದ ಕೇಳಿದೊಡನೆ ನಾಗರ ಹಾವಿನಂತೆ ಹೆಣಿ ಎತ್ತಿ ನಿಮರುತ್ತಿದೆ ನನ್ನ ರೋಮಗಳೆಲ್ಲವೂ. ನಾಗೇಗೌಡ, ಅಂದು ಮಹಾಭಾರತ ಹಾರಾಯ್ತು ಒಂದು ಹೆಣ್ಣಿಗಾಗಿ, ಇಂದು ರಾಮಾಯಣ ಹಾರಾಯ್ತು ಒಂದು ಹೆಣ್ಣಿಗಾಗಿ, ಇಂದು ಈ ಕಲಿಯುಗ ಎಲ್ಲ ಹಾರಾಯ್ತು ಒಂದು ಹೆಣ್ಣಿಗಾಗಿ. ನೀನು ಕಣ್ಣಿಟ್ಟ ಹೆಣ್ಣನ್ನು ಕೊಲೆ ಮಾಡಿ ನಿನ್ನ ಪಾಪದ ಕೂಡ ತುಂಬಿಕೊಂಡಿರುವಾಗ ನಿನ್ನ ಮಟ್ಟ ಹಾಕಲು ಸದಾ ಸಿದ್ಧನಾಗಿ ನಿಂತಿದ್ದೇನೆ, 10 ಅವತಾರದ ಮಹಾವಿಷ್ಣುವಾಗಿ. ಈಗ ನಿನ್ನ ಮನೆಯಲ್ಲೇ ನಡೆಯುವ ದುರಂತದ ಆರಂಭಕ್ಕೆ ಇದೇ ಸಾಕ್ಷಿ. ಇದರಿಂದಲೇ ಮುಂದುವರೆಯುವೆ ನನ್ನ ಯುದ್ಧದ ರಥವನ್ನು. ಜಗದ ರೀತಿಯನ್ನೇ ಸಾರವಾಗಿ ತಿಳಿದುಕೊಂಡಿರುವ ಈ ಜಗನ್ನಾಥನಿಗೆ ಜ್ಞಾನವನ್ನೇ ಕೊಡುತ್ತೇನೆಂದು ಹೇಳಿ ನನಗೆ ಮೋಸವ ಸಿಗಿದ ಗೌಡರ ಮತ ಇಳಿಸಬೇಕಾದ್ರೆ ಇಂದು ನಾ ಗೌಡನ ಮನೆ ದರೋಡೆ ಮಾಡಲೇಬೇಕು. ರಾಮನ ಕೊನೆಗೈದು ಅವನ ಫ್ಯಾಕ್ಟರಿಯಿಂದಲೇ ಶ್ರೀರಾಮನಿಗೆ ಬೆರೆದ ಈ ಗೌಡ ಇಂದು ನನ್ನ ತಡೆದರೆ ಇದೇ ಗುಂಡಿನಿಂದ ಅವನ ಅಂತಿಮ ಯಾತ್ರೆಯನ್ನೇ ಮುಗಿಸಿಬಿಡ್ತೇನೆ. ಆಮೇಲೆ ಎರಡು ಲಕ್ಷ್ಮಿಯರು ತಾಳಿಯ ಚಂದ್ರಾಮನವರಾಗಿ ನೆಲೆಯಾಗಿದ್ದರೆ ನನ್ನ ಹೆಸರು ಜಗದೇಕ ವೀರ ಜಗನ್ನಾಥನೇ ಅಲ್ಲ. ಲಂಘನೆಗೆ ಜಯಗಿಲ್ಲ ನನ್ನ ಬದ ಜಯಗಿಲ್ಲ
ಕಾರ್ಯಗಳು ಬೇಲಿಗೆ ಎಳೆದು ನಮ್ಮನ್ನಿಟ್ಟು ಸಾಯಿಸಿ ಬಿಡುವೆ. ನಾನು ಸಾಯುವುದಕ್ಕಿಂತ ಮುಂಚಿತವಾಗಿ ನಿನ್ನೆಲ್ಲ ಕಾರ್ಯ ನಾಡೇ ಬಯಲಿಗೆ ಎಳೆದು ಆ ಶೇಖರ ಚಕ್ರಪಾಣಿ ಯಾರನ್ನು ತಿಳಿಸಿ ಅವರ ತಂದೆ ರಕ್ತಕ್ಕೆ ಕಾರಣವಾದ ಪಾಪಿ ನೀನೇ ಎಂದು ಇದಕ್ಕೆಲ್ಲ ಮುಖ್ಯ ಪಾತ್ರ ವಹಿಸಿದವನು ನೀನೇ ಅಲ್ಲವೇ? ನನ್ನ ಸಹಾಯವನ್ನು ಏನು ಮಾಡದ ಹೇಳಿ ನೀನು ಹೇ ಗೌಡ, ಆ ಫ್ಯಾಕ್ಟರಿ ಯಾರ್ದು ಭಾಗದ ಆಸೆ ಹಚ್ಚಿ ಆ ರಾಮಣದ ಎಲ್ಲ ಆಸ್ತಿಗೆ ಸೈ ತೆಗೆದುಕೊಂಡು ಕೊನೆಗೆ ಅವನನ್ನು ನೇಣು ಹಾಕಿ ಸಾಯಿಸಿದವನು ನೀನು, ನಾನು ಅದೇ ರಾಮನ ಮಗಳು ಹಿರಿ ಮಗಳನ್ನು ನಾನು ರಾತ್ರಿಯಲ್ಲಿ ಶೀಲೆಗೆಡಿಸಿ ಹೊಳೆ ಯುದ್ಧಕ್ಕ ಹೊಳೆ ಕಾಣಿಸಿ ಕೂಸಿದ್ದವಳ ತಂಗಿ ಲಕ್ಷ್ಮಿಯನ್ನು ನನಗೆ ಜೋಪಾನ ಬಯಲು ಒಪ್ಪಿಸಿದವನು ನೀನೇ ಅಲ್ಲವೇ? ಮಗಳಂತ ಬೆಳೆಸಿದ ಲಕ್ಷ್ಮಿಯನ್ನೇ ಒಂದು ದಿನ ಕೆಲಸಲು ಹೊರಟ ಪಾಪಿ ನೀನೇ ಅಲ್ಲವೇ? ಅವಳ ಮಕ್ಕಳಾಗಿ ಹುಟ್ಟಿದ ಶೇಖರ ಚಕ್ರಪಾಣಿಯನ್ನು ಅಗಲಿಸಿ ಅವರ ತಂದೆಯ ರಕ್ತಕ್ಕೆ ಕಾರಣವಾದ ಪಾಪಿ ನೀನೇ ಅಲ್ಲವೇ? ಕೂಸಿದ ಶೇಖರನ್ನು ಜಪಾನಗೈದು ಆ ವೀರೇಶನ ಮನೆಗೆ ಬೆಂಕಿ ಇಟ್ಟವನು ನೀನೇ ಅಲ್ಲವೇ? ಆ ವೀರೇಶನ ತಂದೆಗೆ ಕೊಲೆಗೆ ಕಾರಣ ಆದ ಆ ಅಶೋಕನಿಗೆ ನೌಕರಿ ಆಸೆ ಹೆಚ್ಚಿ ಅವನಿಂದಲೇ ಅವರನ್ನ ಆಸ್ತಿ ದೋಚಿಕೊಂಡು ಬಾ ಅಂತ ಹೇಳಿದವನು ನೀನೇ ಅಲ್ಲವೇ? ಅದೆಲ್ಲ ನಿನ್ನ ಕೈವಾಡು. ಲಕ್ಷ್ಮಿಯನ್ನು ನನಗೆ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ಆ ಶೇಖರನಿಗೆ ಹಣದ ಆಪಾದನೆ ಕೊಟ್ಟು ಹೊರ ಹಾಕಿಸಿ ಕೊನೆಗೆ ಮದುವೆ ಆಸೆಗಾಗಿ ಸ್ವಂತ ಅಣ್ಣ ವೀರೇಶನನ್ನು ಬೀದಿ ಪಾಲು ಮಾಡಿಸಿರುವಂದಾಗ ಅವನನ್ನು ಭಿಕ್ಷಕನನ್ನಾಗಿ ಮಾಡಿರುವೆ ಅಂದಾಗ ಈಗ ಈ ಹಣ ಒಯ್ಯುವುದೇ ನನ್ನ ಗುರಿ. ಅದಕ್ಕೆ ನೀನೆದುರಾದರೆ ಇದೇ ನಿನ್ನ ಪ್ರಾಣ ತೆಗೆಯುವ ರಾಜ. ನಿಮ್ಮ ಕಾಯನಕನ ಹೇಗಿದೆ ನಿಮ್ಮಿಬ್ಬರ ಜಗಳ? ನೀವೀಗಲೇ ಇಬ್ರು ಸತ್ತು ಹೋಗಿಬಿಟ್ಟರೆ ನಾನು ರಚಿಸುತ್ತಿರುವ ನಾಟಕ ಪೂರ್ಣಗೊಳ್ಳಲಿಲ್ಲ. ಚಕ್ರಪಾಣಿ ಬಿಡು, ಈ ಪ್ರಾಣಿಯನ್ನಾಗಿ ಎದುರಾಗಿ ನಿಂತ ಪ್ರಾಣ ತೆಗೆದೇ ಬಿಡಲಾರೆ. ಈ ಕೆಲಸ ನಂದು, ಈ ಕೆಲಸ ನಿಮ್ಮದಲ್ಲ. ಈ ಕಳ್ಳತನ ನಿನಗೆ ಸರಿ. ಮಾತು ಕೊಟ್ಟು ಮರಳಿ ಬಿದ್ದರೆ ಆಗೋದು ಹೀಗೆ ಗೌಡ. ಜಗನ್ನಾಥ್, ಇದನ್ನೇನು ಮನಸ್ಸಿಗೆ ಹಚ್ಚಿಕೊಳ್ಬೇಡ. ನಮ್ಮ ಈ ಸ್ನೇಹ ಇದನ್ನು ನಾನೇ ಬಗೆಹರಿಸ್ಕೊಡ್ತೇನೆ. ಬನ್ನಿ ಹೋಗೋಣ. ಇದೇನು ಕಮಲ, ಪಾರ್ವತಿ ಮಡಿಲಲ್ಲಿ ಹೊಳೆಯುತ್ತಿರುವ ವಿಘ್ನೇಶನಂತೆ ಹಸನ್ಮುಖಿಯಾಗಿ ಖುಷಿಯಿಂದ ಮಗುವಿನ ಆನಂದದಲ್ಲಿ ಲೀಲಾಜಾಲವಾಗಿರುವೆ. ಹೌದು, ದುಡಿದು ಬೇಸರದಿಂದ ಬಂದಿರೋ ನಮಗೆ ಹರ್ಷೋದಾಯಕವಾದ ಈ ಮಗುವೇ ತೇಜೋದಾಯಕ. ಹಾಗಾದರೆ ಆಯ್ಸಿರ ಮುಗಿಲ ಮಲ್ಲಿಗೆ ಅಂತೆ, ಗಗನದ ತಾರಂತೆ ಹಾಡು ಬಾಕ್ ಹೋಗಿಲಿ ಅಂತೆ. ಇಷ್ಟೊಂದು ವಯಸ್ಸಾದ್ರೂ ಕೂಡ ನಿಮಗೆ ಹಾಡಿನ ಚಿಂತೆ ಏನು? ಹುಣಸಿಗಿಡಿ ಮುಪ್ಪಾದರೆ ಹುಳಿ ಮುಪ್ಪಾಗುತ್ತೆ.
ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ದೇವತೆ ಜೊತೆಯಾದಾಗ ದಿನವೂ ಸಿದಗಳು ಸಂಗೀತವ ಸಿದಗಳು ಸಂಗೀತವ ಹಾಡಿದೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ದೇವತೆ ಜೊತೆಯಾದಾಗ ಇನ್ನೂ ಆನಂದವೋ ನಾವು ಹೀಗೆ ಆಡುವಾಗ ನಾವು ಹೀಗೆ ಆಡಿ ನಡೆಯುವಾಗ ಯಾರು ಗೊಬ್ಬೆ ಬಡದ ಸುಮ್ಮನೆ ಬಡಿ ನೋಡ ಅವ್ನು ಸುಮ್ಮನೆ ಇರ್ಲಿ ಗೋಪೆ ಅನ ಬಡಿ ನೋ ಸುಮ್ಮನೆ ಬಿಡು ಬಂಗಾರ ಪಕ್ಕಿ ಕಮಲ ನಾನು ಇಲ್ಲೇ ಹೊರಗಡೆ ಹೋಗಿ ಬಿಡ್ತೀನಿ ಮಗುನೊಂದಿಗೆ ಹುಷಾರವಾಗಿರು. ಆಯ್ತು ತಾಯಿ ದುರ್ಗಾಮಾತೆ, ಈ ಭರತ ನಿನ್ನ ಬಂಧನದಿಂದ ನಮ್ಮನ್ನು ಪಾರು ಮಾಡು ತಾಯಿ, ಪಾರು ಮಾಡು. ಕಮಲ ಯಾರು? ಹೆದರ ಬೇಡ, ನಾನೇ ಬಂದೂಕು ಕಿಸ್ಮತ್ ಕರ್ನೆ ವಾಲಾ. ಜಗನ್ನಾಥ ಅಂದರೆ ಶತ್ರುವಿನ ದವಡೆಯಲ್ಲಿ ಸಿಕ್ಕು ಸಣ್ಣವಾಗುತ್ತಿರುವ ನಿಮ್ಮಣ್ಣ, ಬಡತನ ಬಂಧನದಿಂದ ಮುಕ್ತಿಗೊಳಿಸಲು ಬಂದಿರುವ ಜಗನ್ನಾಥ. ಅಂದ್ರಿ ನೀವು ಹೇಳೋ ಮಾತು ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ನೀ ಬೇಚಾಡುತ್ತಾ ಕುಳಿತರೆ ಮುಂದೆ ಗೌಡ ಬೀಸದ ಮೋಸದ ಬಲೆಯಲ್ಲಿ ಬಿದ್ದು ಸಾಯುವೆ ಜೋಕೆ. ಆ ಗೌಡ ಬೀಸು ಬಲೆ ಒಂದೇ ಯಾಕೋ, ನಿನ್ನಂತ ಸಾವಿರಾರು ಸರ್ದಾರರು ಎದುರಾಗಿ ಬಂದರೂ ಕೂಡ ಹೆದರುವ ಹೆಣ್ಣು ನಾನಲ್ಲ. ಹೆಚ್ಚಿಗೆ ಬಾಯಿ ಬಿಚ್ಚದೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಕಮಲಾಕ್ಷಿ, ನವತಾರುಣ್ಯದಲ್ಲಿ ತುಂಬಿ ತುಳುಕುತ್ತಿರುವ ನಿನ್ನ ಅಂಗ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿ ಸುವರ್ಣ ಪುತ್ಳಿಯಂತಿರುವ ನಿನ್ನನ್ನು ಒರೆಸಲು ಬಂದಿರುವೆ. ಆ ನಿಮಿಷ ತಡೆಯದೆ ಹೊಸ ಬಾಳ ಸಾಗಿಸಲು ಬಾಣ ನೋಡತೆಯಾಗಿ. ಬಾಯ್ ಮುಚ್ಚೋ ನರ ರಾಕ್ಷಸ, ನಿನ್ನೊಂದಿಗೆ ಹೊಸ ಬಾಳು ಸಾಗಿಸೋದಕ್ಕೆ ನಾನೇನು ಹೇಸಿ ಬಾಳು ಸಾಗಿಸೋ ಹೇಸಿ ಹೆಣ್ಣಲ್ವೋ?
ಗಂಡ ಬಡವನೇ ಇರಬಹುದು, ಆದ್ರೆ ಪತಿ ಪರಮಾತ್ಮ ಕಟ್ಟಿರೋ ಮಂಗಲ ಸೂತ್ರ ಇದೆ ಎಂಬುದನ್ನು ಲೆಕ್ಕಿಸದೆ ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮಾತನಾಡಿದಾದ್ರಿ ನಿನ್ನ ಬಾಯಿಗೆ ಬರೆ ಎಳೆಯಬೇಕಾದಿತ್ತು. ಎಚ್ಚರ. ಎಚ್ಚರ ಹೇಳುವ ಹುತ್ತ ನಿರ್ಗತಿಗೆ ಹೆಣ್ಣೆ, ನಿನ್ನ ಗಂಡ ಕಟ್ಟಿದ ಕರಿ ಮನುಷ್ಯರ ಕೊರಗುತ್ತಿದೆ ನಿನ್ನ ಬಾಳೆಂಬ ಮುಳ್ಳು ಪಂಜರದಲ್ಲಿ. ಕಾಮಲ ನವಚೈತನ್ಯದ ಚಲುಮೆ ನೀನಾಗಿ ನನ್ನೊಲುವಿನ ರಾಣಿಯಾಗಿ ನನಗೆ ನೀ ಮೈಸುಖ ನೀಡಲು ಮುಂದಾದರೆ ಮಂದಾರ ಪಾರಿಜಾತ ಪುಷ್ಪದಲ್ಲಿ ನಿರ್ಬಲವಿಲ್ಲದೆ ನಿನ್ನೊಬ್ಬಳನ್ನೇ ಕೂಡಿಸಿ ಶ್ರೀಮಂತಿಕ ಉಪ್ಪಿನಿಂದ ನೋಡಿದ ಜನ ಹಬ್ಬ ಎನ್ನುವ ಹಾಗೆ ಮುತ್ತು ರತ್ನಗಳ ಸರಮಾರಿ ಹಾಕುವೆ ನಿನ್ನ ಕೊನೆಗೆ ಬಾ ಎನ್ನುವಳಾಗಿ. ಕಟುಕ, ನೀನು ಕುಡಿಸೋ ಆ ಮಂದಾರದ ಪುಷ್ಪ ನನ್ನ ಗಂಡ ಮೆಟ್ಟು ಬಿಟ್ಟು ಹರಕ ಚಪ್ಪಲಿ ಸಮಾನ. ನಾ ಕೆರೆದ ಸರ್ಪವಾದರೆ ನಿನ್ನೊಂದಿಗೆ ಸುಪ್ರಭಾತ ಹಾಡಿದರೆ ಆ ಪ್ರತಿಭಾ ಪರಾಕ್ರಮ ಹೆಣ್ಣೆಂದು ನನಗೆ ಹಾರಾಡಿ ಕುಣಿಯುವ ಹೆಣ್ಣೆ. ಇಂದು ನೀ ಮನ್ಮಥನ ಮಾಯಾಜಾಲದಲ್ಲಿ ಸುತ್ತಿಕೊಂಡಿರುವೆ ಅಂದಾಗ ನೀ ಸತ್ತು ಹೋದರೂ ನಿನ್ನನ್ನು ಅಲಂಘಿಸದೆ ಬಿಡಲಾರೆ. ಬಾಯನ್ನ ರಚಿಸುವುದ ರಾಣಿಯಾಗಿ. ಸರಿಯೋ, ಕಂಡ ಹೆಣ್ಣಿನ ತೀವ್ರ ಕೈ ಹಿಡಿಯುವುದಕ್ಕೆ ಇವಳೇನು ದಾರಿ ಬಿಟ್ಟ ದರಿದ್ರ ಹೆಣ್ಣಲ್ಲ, ಪತಿ ಸೇವೆಯಲ್ಲಿ ಅಡಗಿದ ಪತಿವ್ರತ ಹೆಣ್ಣು ನಾನು. ಪತಿವ್ರತ ಎಲೆ ಪತಿವ್ರತ ಭಾರತೀಯ ಮಗಳೇ, ನೀನಷ್ಟು ಪತಿವ್ರತ ಧರ್ಮದಲ್ಲಿ ಬಹಳ ಸಾಗಿಸ್ತಿದ್ದೆ ಅಂತ ಬಿಚ್ಚಿ ತೋರಿಸಬೇಡ ನನ್ನ ಮುಂದೆ. ಇದು ಕಲಿಯುಗ, ನಿನ್ನಂತ ರೂಪವತಿಯರ ಕೈ ಹಿಡಿದಾಡುವ ಕ್ರಾಂತಿಯುಗ. ಕಮಲಾಕ್ಷಿ ಶಾಂತಿ ಎಂಬ ಮಂತ್ರವನ್ನು ಹೇಳುವ ಗಂಡನ್ನೇ ಗುಂಡಿಕ್ಕಿ ಮಿಂದೊಡನೆ ಕೂಡಿ ಬಾಳಿದ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಪತಿಯೇ ಪರಮಾತ್ಮನೆಂದು ನಿತ್ಯ ಪತಿ ದೇವನ ಪಾದ ಪೂಜೆ ಮಾಡಿ ಮಿತ್ರನಾಗಿ ಮನೆ ಸೇರಿದ ಆ ಶತ್ರುವೊಡನೆ ಕೂಡಿ ಬಾಳಿದ ನಿನ್ನಂತ ಹೇಸಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ನೀನಾವ ಪತಿವ್ರತೆ ಅಂತ ಹಾದರಿಯರು ಇರ್ಬೋದು ನಿಜ. ಅವರಿಗೆ ಮಾತನಾಡಿದಂತೆ ನನಗೆ ಮಾತನಾಡಬೇಕಾದ್ರೆ ನೀನು ಎಷ್ಟು ಜನರ ರಕ್ತಕ್ಕೆ ಚಲಿಸಿ ಬಂದಿದೆಯೋ ಮರ್ಯಾದಿಂದ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲವಾದ್ರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಹಾರುವುದು ಖಂಡಿತ. ಮರಣದ ಭೀತಿಯಲ್ಲಿ ಹರಿದು ಹಾರಾಡುವ ಈ ಗಂಡಿಗೆ ಪ್ರಾಣದಂಜಿಕೆ. ಏ ಕಮಲ, ನೀನಿಗೆ ನನಗೆ ಒಲಿಯದಿದ್ದರೆ ನಿನ್ನ ಮಗುವಿನ ಪ್ರಾಣ ನನ್ನ ಕೈಯಲ್ಲೇ. ಬೇಡಿ ಶ್ರೀಮಂತರೇ, ಬೇಡಿ, ನನಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನನ್ನ ಮಗುವಿಗೆ ಮಾತ್ರ ಏನು ಮಾಡಬೇಡಿ. ಯಾಕಂದ್ರೆ ಇದು ನಮ್ಮ ವಂಶದ ಜ್ಯೋತಿ. ದಯವಿಟ್ಟು ನನ್ನ ಮಗುವಿಗೆ ಏನು ಮಾಡಬೇಡಿ, ನನ್ನ ಮಗುವನ್ನು ಬಿಟ್ಟು ಬಿಡಿ. ಈಗ ಬಾಳಾರಿಗೆ ನಿನಗೇನು ಶಿಕ್ಷೆ ಕೊಡಲು ನಾನೇನು ಕೋರ್ಟ್ನಲ್ಲಿ ತೀರ್ಪು ಹೇಳುವ ನ್ಯಾಯಾಧೀಶನಲ್ಲ. ಈಗ ನನಗೆ ಬೇಕು ನಿನ್ನ ಸೀನಾ. ಬಾ ಮುಂದಕ್ಕೆ ರಂಜನೆಯಾಗಿ. ಎಲ್ಲೋ ಚಾಂಡಾಲ, ಮಗುವಿನ ಪ್ರಾಣದ ಆಸೆಗಾಗಿ ನಾನೆಷ್ಟೇ ಕನಿಕರದಿಂದ ಬೇಡಿಕೊಂಡರೂ ಕೂಡ ನಿನಗೆ ಕರುಣೆ ಎನ್ನುವುದೇ ಇಲ್ವೇನೋ? ನಾನು ನಿಜಗರ್ತಿ ಹೆಣ್ಣಾದಿ ನಿಜವಾದಾದ್ರಿ ಇಂಥ 10 ಮಕ್ಕಳನ್ನು ಹೆತ್ತು ಪಡೆಯುತ್ತೇನೆ. ಆದ್ರೆ ಈ ನನ್ನ ದೇಹ ನನ್ನ ಗಂಡನಿಗೆ ಮಾತ್ರ ಮೀಸಲು. ಹಾಗಾದರೆ ಮುಗಿಯುತ್ತೆ ನಿನ್ನ ಮಗುವಿನ ಪ್ರಾಣ. ಪಾಪಿ, ಕೊನೆಗೆ ನನ್ನ ಮಗುವನ್ನು ಕೊಂದು ಹಾಕಿಬಿಟ್ಟಿಲ್ಲ. ಅದರೊಂದಿಗೆ ನಿಮ್ಮ ಸೀದ ಕೂಳಿಗಾಲೆಲ್ಲ ಮುಂದಕ್ಕೆ ರಂಜನೆಯಾಗಿ.
ನನ್ನ ಹೆಂಡತಿ ಮೇಲೆ ಬಂದು ಯಾವ ನೆಲಕ್ಕ ನನ್ನಲ್ಲಿಗೆ ಬಂದಿಟ್ಟು ಸೊಕ್ಕಿನಿಂದ ಮಾತನಾಡವರು ನೀನಾರೇ? ನಿಮ್ಮಂತ ಕಾಮಕರು ಕಣ್ಣು ಕಿತ್ತಿ ಮಣ್ಣು ಮುಕ್ಕಿಸಲು ಬಂದಿರುವ ನಿನ್ನ ಪಾಲಿನ ಹುಲಿರಾಯ. ಹುಲಿರಾಯ ಲೇ ಬಡವ, ನಿನ್ನಲ್ಲಿ ಗಂಡ ಬೇಡಗಾರಿಕಿದ್ದರೆ ನೀನೇಕೆ ನಿನ್ನ ತಮ್ಮನಿಂದಾಗಲಿ ಅಡವಿಯಲ್ಲಿ ಕಾಲು ಕಳೆಯುತ್ತಿದ್ದೆ? ನಿಮ್ಮಂತ ಲುಚ್ಚಾಗಳ ಪ್ರಾಣ ತೆಗೆಯುವುದೇ ಈ ಕೆಚ್ಚದೆಯ ವೀರನ ಗುರಿ. ಪ್ರಾಣ ಅದು ನನ್ನ ಪ್ರಾಣ. ಲೇ ವೀರೇಶ, ತಿಂಗಳ ಹಿಂದೆ PSI ಅಧಿಕಾರಿ ವಹಿಸಿಕೊಂಡಿರುವ ನಿನ್ನ ತಮ್ಮ ಅಶೋಕ ಈಗಾಗಲೇ ಜಿತೇಂದ್ರನ ಕೃಷ್ಣನ ಕೊಲೆ ಮಾಡಿಸಿ ಅವರನ್ನು ಬಿಡುಗಡೆ ಮಾಡಿಸಿ ಇಲ್ಲಿಗೆ ಬರುತ್ತಿದ್ದಾನೆ. ನಿಮ್ಮ ಪ್ರಾಣ ತೆಗೆಯಲು ಅವನಿಂದ ನಿಮಗೆ ಉಳಿವಾಸ ಇದ್ದರೆ ಮರ್ಯಾದೆಯಿಂದ ಇವಳನ್ನು ಬಿಟ್ಟು ಬದುಕಿಗೆ ಹೋಗು. ಇಲ್ಲದಿದ್ದರೆ ನಿನ್ನ ಕೂಸಿನೊಂದಿಗೆ ನಿನ್ನ ಪ್ರಾಣ ತೆಗೆಯುತ್ತೇನೆ. ಏ ಜಗನ್ನಾಥ, ಇದರಂತೆ ಅದೆಷ್ಟು ಜನ ಬಡವರ ರಕ್ತ ಕುಡಿದು ಹೆಪ್ಪು ಹಾಕಿಕೊಂಡಿರುವಿರಿ ನಿಮ್ಮ ಕಾರಾಸ್ತನೆಂಬ ಒಡಲಲ್ಲಿ. ಕರುಣೆಲ್ಲದ ಕಟಕ ನಿಮ್ಮ ಗಡ್ಡ ರೂಢಿಸೋದಕ್ಕಾಗಿ ಪಣ ತೊಟ್ಟು ನಿಂತಿದ್ದಾನೆ ಹಾಲು ಕೆದರದ ಹುಲಿ ನನ್ನ ತಮ್ಮ ಶೇಖರ. ಇದನ್ನು ತಿಳಿದ ನಿಮ್ಮ ಅತ್ತೆ ನನ್ನೊಂದಿಗೆ ನೀವು ವೈರತ್ವ ಸಾಧಿಸಿದರೆ ಅವನಿಗಿಂತ ಮೊದಲು ನಾನು ನಿನ್ನ ರಕ್ತ ಕುಡಿದು ನನ್ನ ಮನಸ್ಸು ಶಾಂತಿ ಮಾಡಿಕೊಳ್ಳಿ. ಗಂಡ ಎಂದು ಹೇಳುವ ಪುಂಡು ಮಗನೇ, ಸಹಿಸಿಕೋ ಈ ಕಿಲಾಡಿ ಗಂಡಿನ ಗೊಂಡಣ್ಣ. ಅಯ್ಯೋ ಚಾಡಲ, ಕೊನೆಗಳನ್ನು ಕೊಂದೇ ಬಿಟ್ಟೆನಪ್ಪ. ಸ್ವಾಮಿ, ನಿಮ್ಮ ಜೊತೆಗೆ ನನ್ನ ಮಗುವನ್ನು ಕೂಡ ಕೊಂದು ಹಾಕಿದ್ದಾರೆ. ಹೇಗೆ ತಂದೆ ಮಕ್ಕಳ ರಕ್ತವನ್ನು ನೋಡಿ ನಾನು ಹೇಗೆ ಬದುಕಿರ್ಲಿ? ಇಲ್ಲ, ಇಷ್ಟೆಲ್ಲ ಕಣ್ಣಾರೆ ನೋಡೋದಕ್ಕಿಂತ ನಾನು ಸಾಯೋದಿಲ್ಲ. ಅಯ್ಯೋ ದುರ್ವಿಧಿ, ಮಗನ ಕೊತ್ತು ನನ್ನ ಎದುರಿಗೆ ಹೋಗಲೆಂದು ಹುಟ್ಟಿಸಿದೆ. ನಾನು ಇದನ್ನೆಲ್ಲವನ್ನು ನೋಡಿ ನಾನಿನ್ನು ಬದುಕಿ ಬಿಡಲಾರ ಕಮಲ, ನಾನಿನ್ನು ಬದುಕಿ. ಬಂದೆ ನೋಡು. ಏನಿದಲ್ಲ ಈ ನಿನ್ನ ಸ್ಥಿತಿ? ಯಾರನ್ನ ಈ ನಿನ್ನ ಮಗುವಿನ ಕೊಂದವರು? ಏನನ್ನ ಹೇಳು. ಈಗಲೇ ಹೋಗಿ ಅವನನ್ನು ರುಂಡ ಕರೆದು ನಿಮ್ಮ ಪಾದದ ಮೇಲೆ ಇಡ್ತಾನೆ. ಬೇರೆ ಬೇರೆ ಯಾರು ಅಲ್ಲಪ್ಪ, ಆ ಕಟುಕು ಜಗನ್ನಾಥ. ಜಗದ ಜೀವಿಗಳನ್ನು ರಕ್ಷಣೆ ಮಾಡೋ ಹೊಟ್ಟಿರೋ ನನ್ನನ್ನು ಕೊಲೆ ಮಾಡಿದ್ಯಾ ಕಾಮಲ? ನೀನೀಗ ಎಲ್ಲೇ ನಿನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತುಕೊಂಡರು ಸರಿ, ನಿನ್ನನ್ನು ರುಂಡ ಚಂಡಾರೆ ನಾನು ನಿನ್ನ ಪಾದದ ಮೇಲೆ ಇಡುತ್ತೇನೆ. ನಿಲ್ಲು ಶೇಖರ, ನಿಲ್ಲು. ಆ ಕೆಲಸ ನಿಂದಲ್ಲ ನಂದು. ಆ ಎಲ್ಲ ಬೇಟೆಗಳನ್ನು ನಾನು ಚೆನ್ನಾಗಿ
ಯಾರಪ್ಪ ನೀನು? ಇದೇನು ನನಗೆ ವಿಚಿತ್ರ ಕಾಡುತ್ತಿರುವುದು? ಕನಸು ನನಸು, ಒಂದೇ ತರದ ರೂಪ, ಒಂದೇ ತರದಡಿ. ಶೇಖರ, ಬೇಗ ಹೇಳಿರಪ್ಪ, ಇದೀಗ ಬಂದಿದ್ದು ಯಾರೊಂದು? ಚಿಕ್ಕಂದಿಂದಲೂ ಆ ಗೌಡನ ಪ್ರಾಣವನ್ನೇ ತೆಗೆಯಬೇಕೆಂದು ಛಲ ತೊಟ್ಟು ಇಲ್ಲಿವರೆಗೆ ಅವನ ನರ್ತನ ಮಾಡಿ ಹೊರಬಂದ ವೀರ ಚಕ್ರಪಾಣ. ಅಂದರೆ ನೀನು ಆ ಗೌಡ ಜಗನ್ನಾಥನ ಕೈವಾಡಕ್ಕೆ ಬಲಿಯಾದ ಸತ್ತೋದ ಸಂತೋಷನ ಮಗನೇ ಈ ಚಕ್ರಪಾಣಿ. ಅಯ್ಯೋ ಕಂದ, ನೀನು ನನ್ನ ಸೌಕಾರನಾದ ಸಂತೋಷನ ಮಗನೇನಪ್ಪ. ಅಂದರೆ ನಾನು ಸಾಕಿ ಬೆಳೆಸಿದ ಶೇಖರ ಜೊತೆ ಅವಳು ಹುಟ್ಟಿದೇನಪ್ಪ. ಬಾರಪ್ಪ, ತಮ್ಮನನ್ನು ಕೊಡಲಿ, ಹೋರಾಡಲು ಸಿದ್ಧನಾಗಿ ನಿಲ್ಲಿರಿ. ಅಣ್ಣ, ತಮ್ಮ ತಮ್ಮ, ಕೊನೆಗೂ ನಾನು ಸಾಯುವ ಕಾಲಕ್ಕಾದ್ರೂ ಕೂಡಿದಿರಲ್ಲಪ್ಪ. ಇದೇ ನನಗೆ ಸಂತೋಷ. ತಮ್ಮಗಳಿರ ನಾನಂತೂ ಉಳಿಯೋದಿಲ್ಲಪ್ಪ. ಆದರೆ ನಮ್ಮನ್ನು ಹಿಡಿದು ಉಳಿದು ಬದುಕಿದ ಆ ಪಾಪಿಗಳ ರಕ್ತದ ಮಿಡಿನಲ್ಲಿ ಮಡಗಿಸಿ ಗಂಟಲು ಕೊಳವೆಯನ್ನು ಹಿರಿದು ನೀವು ಬರೀ ಅವಲಿ ಬಿಡುಗಡೆ ಆಗಬೇಡ್ರಿ. ನಿಮ್ಮ ಆಸ್ತಿಯನ್ನು ಅಪಹರಿಸಿ ನಿಮ್ಮನ್ನು ಅಗಲಿಸಿ ಕೊನೆಗೂ ನನ್ನನ್ನು ಕೊಂದ ಆ ಚಾಂಡಲರನ್ನು ಗಂಟಲು ಕೊಳವೆಯನ್ನು ಕಡಿದು ಬಿಸಿರಕ್ತಿ ಇರುವ ಕಾಲು ಕೆರೆದ ಹುಲಿಗಳಾಗಿರಿ. ಅಂದಾಗ ನನ್ನ ಮನಃಶಾಂತಿಯಾಗುತ್ತದೆ. ಆಯ್ತಣ್ಣ, ಆಯ್ತು. 35 ವರ್ಷಗಳಿಂದ ನನ್ನ ತಮ್ಮನು ಶೇಖರ ಬೆಳೆಸಿದ ನನ್ನನ್ನು ನಾನು ಬಿಡಲಾರೆ. ಆದರೆ ನನ್ನ ತಂದೆಯನ್ನು ಕೊಂದು ಆ ರೌಡಿಗಳಿಂದ ನಿನ್ನನ್ನು ಕೊಂದು ಹೋಗಿದ್ದಾರೆ ಎಂದರೆ ಈ ಸೇಡು ನಾ ತೀರಿಸದೆ ಬಿಡಲಾರೆ. ಈಗ ಗೌಡನ ಮನೆಯಲ್ಲಿ ಹೆಣ್ಣ ಕುಡಿ ಹಾಲು ಕುಡಿದು ಗಂಡೆನ ಬೆಳೆಸಿಕೊಂಡು ರೌಡಿ ತನಕ ಜಂಗಲ ವಾಸಿಯಾಗಿರೋ ನಾನು ಅವರೆಲ್ಲರನ್ನು ಒಂದು ಗತಿ ಕಾಣಿಸದೆ ಬಿಡಲಾರೆ. ಇದೇ ಈ ಅವಳಿ ಮಕ್ಕಳ ಹಾಕಿದ ಸವಾಲು. ಹೇಳಣ್ಣ, ಹೇಳು. ಈಗಲೇ ಹೋಗಿ ಅವನ ಕಥೆಯನ್ನು ಮುಗಿಸಿ ಬರಲೇ. ಹೇಳಣ್ಣ, ಬೇಗ ಹೇಳು. ಬೇಡ ತಮ್ಮ, ಮೊದಲು ಅಣ್ಣನನ್ನು ಆಸ್ಪತ್ರೆಗೆ ಒಯ್ಯೋಣ. ಬೇಡಪ್ಪ, ಇನ್ನೊಂದು ಕ್ಷಣದಲ್ಲಿ ಹೋಗುವ ಈ ಜೀವಕ್ಕೆ ಆಸ್ಪತ್ರೆ ಬೇಡ. ತಮ್ಮಗಳಿರ ಮಾಡಬೇಕಾದದ್ದೆಲ್ಲ ಮಾಡಿದೆ. ಆದರೆ ಅಶೋಕನನ್ನು ನೋಡುವ ಭಾಗ್ಯ ಒಂದು ಬರಲಿಲ್ಲಪ್ಪ. ಅವನೊಂದಿಗೆ ವರ್ತಿಸಿ ಹಾಳು ಮಾಡಿಕೊಂಡೆ ನನ್ನ ಸಂಸಾರ. ರಾಮಕೃಷ್ಣರ ಹಾಗೆ ದುಡಿದುಕೊಂಡೆ. ತಮ್ಮಗಳಿರ ನನ್ನದೊಂದು ಮಾತನ್ನು ನಡೆಸಿಕೊಡ್ತೀರೇನಪ್ಪ? ಅದೇನಂತ ಹೇಳೋಣ. ಇಂದು ನನ್ನ ಹೆಂಡತಿಯನ್ನು ನಿಮ್ಮ ಊರಿನಲ್ಲಿ ಹಾಕಿದ್ದೇನೆ. ಅವರನ್ನು ರಕ್ಷಿಸುವ ಭಾರ ನಿಮ್ಮದಪ್ಪ. ಆಯ್ತಣ್ಣ, ಆಯ್ತು. 35 ವರ್ಷಗಳ ನನ್ನ ತಮ್ಮನನ್ನು ಶೇಖರನ ಬೆಳೆಸಿದ ಋಣ ನಾನು ತೀರಿಸ್ತೇನೆ. ಆದ್ರೆ ಅವಳೇ ಈಗ ನಮಗೆ ಹೆತ್ತ ತಾಯಿ. ನಿತ್ಯ ಇವಳ ಪಾದ ಪೂಜೆ ಮಾಡಿ ಸತ್ತ ಸ್ವರ್ಗ ಸೇರಿಯುವು. ಇದು ನನ್ನಾನೆ ನಿನ್ನಾನೆ, ನನ್ನಾನೆ ನಿನ್ನಾನೆ. ಮಾತು ಮುಗಿಯಿತು. ಓ ನನ್ನ ರೈತ ಬಾಂಧವರೇ, ತಮ್ಮನಿಗಾಗಿ ದುಡಿದುಕೊಂಡು ಜೀವ ಕಳೆದುಕೊಂಡನೆಂದು ನೋಡಿ ನಗಬೇಡ್ರಪ್ಪ.
ಇಂಥ ಅವಳ ಪುತ್ರನನ್ನು ಪಡೆದು ನಾಡಿನ ಮಣಿನಾಗಿ ಮಡಿಯಿರಿ, ಭೂತಾಯಿ ಮಕ್ಕಳಾಗಿ ಮಡಿರಿ. ಶೇಖರ ಚಕ್ರ ಪ್ರಾಣಿ, ಸ್ವಾಮಿ ನನ್ನ ಬಿಟ್ಟು ಹೊರಟೇ ಹೋದ್ರ ಎದ್ದೇಳೆ. ಹೋಗುವಾಗ ನನಗೇನು ಹೇಳೋದ್ರಿ? ನನಗೂ ಬೇಗ ಬಾ ಅಂತ ಹೇಳೋದ್ರ? ಹೇಳಿ ಸ್ವಾಮಿ, ಮಾತಾಡಿ ಸ್ವಾಮಿ. ಏಕೆ ಸಮಯ ಮೇಲೆ ಬಿಟ್ಟು ಹೋರಾಡ್ತಾ ಇದ್ದೀರಿ? ಹೇಳ್ರಿ, ಹಳತ್ತು ಮಲಗರೆ ಯಾಕೆ ಹೇಳಿಗಳಾಗಿ ಹೇಳ್ತಾ ಇದ್ದೀರಿ? ಹೌದು ಸಿದ್ಧತೆಗೆ ಅವರ ರಕ್ತ ಕುಡಿದು ನೀವಿಬ್ಬರು ಕಾಲಕ್ಕೆ ಹೊಲಿಗಳಾಗಿ ಮಾಡ್ರಿ, ಕಾಲಕ್ಕೆ ಹೊಲಿಗಳಾಗ್ರಿ. ಹೌದು ಇಲ್ಲಿವರೆಗೆ ಕಾದು ನೋಡಿದಂತೆ ನನ್ನ ಸೇಡೆಂಬ ಬಯಕೆ ತೀರಲಾರದು. ಮನೆಯಲ್ಲಿ ಕೂತು ನಿಮ್ಮೊಂದಿಗೆ ಈ ಬಾಳ ಸಾಗಿಸಿದರು ನನ್ನ ಸೇಡೆಂಬ ಬಯಕೆ ತೀರಲಾರದು. ಅನೇಕ ವರ್ಷಗಳಿಂದ ನಮ್ಮ ರಕ್ತ ಕುಡಿಯಲು ತವಕಿಸುತ್ತದೆ ನಿನ್ನನ್ನು ಹೊಡೆಯಲು. ಈಗ ನನ್ನ ಹಸುವಿನ ದಾಹ ತೀರಬೇಕಾದರೆ ನಾಳೆಗೆ ನಿನ್ನ ಮನೆ ಪ್ರವೇಶಿಸಿ ನಿನ್ನ ಒಳಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನನ್ನ ಒಳಗಳನ್ನು ನಿಮ್ಮೆಲ್ಲರ ಬಂಧುವರ್ಗಕ್ಕೆ ನೈವೇದ್ಯ ಹಿಡಿಯದಿದ್ದರೆ ನಾವು ಚಕ್ರಪಾಣಿನೇ ಅಲ್ಲ. ತಮ್ಮ ಬನ್ನಿ ಹೋಗೋಣ ಪಾತಿಗೆ. ನೀನು ಈಗ ಹತ್ತರ ಇವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಪಾತಿಗೆ ನಿಲ್ಲುವಣ್ಣ. ಮೊದಲು ತಂದೆ ಮಕ್ಕಳ ಅಂತ ಸಂಸ್ಕಾರ ಮಾಡೋಣ, ಆಮೇಲೆ ನಮ್ಮ ಮುಂದಿನ ಕಾರ್ಯ ಕೈಗೊಳ್ಳೋಣ. ಆಯ್ತು ಸೋದರ, ನೀನು ನನ್ನ ಅಣ್ಣನ ಹತ್ತಿಕೋ, ನಾನು ಕಂದಮ್ಮನನ್ನು ತೆಗೆದುಕೊಳ್ಳುವೆ. ಕಣ್ಣ ಮುಚ್ಚೆ ಕಾಡೆ ಗುಡೆ ಬಾಳು ಯಾರೇ ಬಂದು ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿಸವಾಗಿದೆ ಏರುತ್ತಿದೆ ಕತೆ ಮುಗಿದಿದೆ ಹೀಗೆ ನಾಟಕ. ಓ ಹೀಗೆ ನಾಟಕ ಕಣ್ಣ ಮುಚ್ಚೆ ಕಾಡೆ ಗುಡಿಯಾಟ ನಮ್ಮ ಬಾಳು ಯಾರೇ ಬಂದು ಯಾರು ಹೇಳು. ಜಗಪತಿ, ಇಂದು ನಮ್ಮ ಅಶೋಕನ PSI ಸತ್ಕಾರಂಭ ಸಮಾರಂಭದೊಂದಿಗೆ ಕೆಡವು ಬೇಕಾಗಿದೆ ಎಲ್ಲ ಬೇಟೆಗಳನ್ನ.
ಬ್ಯಾಟಿ ಆಮ್ಯಾಗಿಲ್ರಿ ಮೊದಲ ಪಾರ್ಟಿ ಶುರು ಅಲ್ರಿ ಪಾರ್ಟಿ. ಈ ಪಾಟಿಗೆ ತಕ್ಕಂತೆ ಕುಣಿಯಲು ಹೆಣ್ಣ ಬೇಕಲ್ಲ. ಬರ್ತಾರ್ರಿ ಅವಸರ ಮಾಡಾಡ್ರಿ. ಓ ಬಂದೇ ಬಿಟ್ಟು ಬನ್ನಿ ಮೇಡಮ್, ನಮ್ಮ ಜೊತೆ ಸ್ವಲ್ಪ ಅನ್ನಾದ್ರೂ ತಿನ್ನಿ. ಛೇ ಅದೆಲ್ಲ ನನಗಾಗೋದಿಲ್ಲ ಮೈ ಡಿಯರ್ ಮಾಮ. ಅಯ್ಯೋ ಮಾಮ ಅಂದ್ಬಿಟ್ಲಲ್ಲೋ ಯಪ್ಪ. ಆಗುಲ್ಲರಿ ಹಂಗ್ರಿ, ಒಂದ್ ಸ್ವಲ್ಪ ಹಂಗಾರ ಒಗಿರಿ ನಿಮ್ದು 1 2 3 ಸಾಂಗ್. ಓಯ್, ನಿಮ್ಮೊಂದಿಗೆ ಹಾಡಿ ಕುಣಿಯಲಿದೆ ನಾನು ಇಲ್ಲಿಗೆ ಬಂದಿರುವೆ. ನಿಮ್ಮನ್ನು ಸುಮ್ಮನೆ ಬಿಡಲಾರದು. ಪುನಃ ನಿಮ್ಮ ತಾಯಿ ಒಡಲಲ್ಲೇ ಸೇರಿದರು. ಒಡಲಿನಿಂದ ಹೊರಗೆಳೆದು ನಿಮ್ಮ ಶಿರಹಾರೆಯನ್ನು ಬಂದಿದ್ದೇವೆ. ನೆನಪಿಸಿಕೊಳ್ಳಿ ನಿಮ್ಮ ದೇವರನ್ನು. ನನ್ನಲ್ಲಿ ಬಂದು ಎಷ್ಟು ಸೊಕ್ಕಿನಿಂದ ಮಾತನಾಡುವರು. ನಿಮ್ಮ ಕೈವಾರಕ್ಕೆ ಸತ್ತು ಹೋದ ಸಂತೋಷನ ಮಕ್ಕಳಾದ ಶೇಖರ ಚಕ್ರಪಾಣಿ ಕೆಲವು ಹುಲಿಗಳು. ನನ್ನ ಒಬ್ಬರಿಲ್ಲದ ನಿಮ್ಮನ್ನು ಒಳಗೆ ಬಿಟ್ಟವರು ಯಾರು? ನಾಡು ಇಂದುಮತಿ ನೀನು? ನಾಡು ಇಂದುಮತಿ ಅಲ್ಲ, ಅದೇ ನಿಮ್ಮ ಕೈವಾಡದಿಂದ ಸತ್ತು ಹೋದ ಶ್ರೀರಾಮನ ಮಗಳು ಲಕ್ಷ್ಮೀ ನಾಡು. ಇದೆಲ್ಲ ಸುಳ್ಳು. ಲೇಕಲ್ಲ, 25 ವರ್ಷಗಳ ಹಿಂದೆ ಕೈವಾಡ ನನ್ನ ಮುಂದೆ ಭಗವಾನೇ ಅಂತ ಸುಳ್ಳನ್ನು. ನೀನು ಹೀಗೆ ಮಾತನಾಡುತ್ತಿದೆ ಎಂದು ನಿನಗೂ ಗೌಡನಿಗೂ ಕದನ ಹಚ್ಚೆ ನಿಮ್ಮದೆಲ್ಲ ಟೇಪ್ ಮಾಡಿಕೊಂಡು ಕ್ಯಾಸೆಟ್ ರೆಡಿ ಮಾಡಿ ತಂದಿದ್ದೇನೆ. ಮರ್ಯಾದೆ ಎಂದು ಒಪ್ಪಿ
ಒಪ್ಪಿಕೊಂಡು ನಿಜ ಭಗವಂತರಿಂದ ಈಗಲೇ ನಿನ್ನ ಭೂಲೋಕದಿಂದ ಕೈಲಾಸಕ್ಕೆ ಟ್ರಾನ್ಸ್ಫರ್ ಮಾಡಿಲ್ಲ. ಮಾಡಿಬಿಡು ಅಂತ ಹೇಳೋ ಸಮಯದಲ್ಲ ಈ ಜಗಪತಿ ಜಗನ್ನಾಥ್ ನಮ್ಮ ಮೇಲೆ ಮಾಡಿದ ಕುತಂತ್ರಗಳನ್ನು ನೆನೆಸಿಕೊಂಡರೆ ಈಗಲೇ ಉರಿ ಹತ್ತುತ್ತಿವೆ. ಏನು ವಿಚಾರಿಸದೆ ಈ ಕಾವ್ಯದ ಕಥೆ ಮುಗಿಸದೆ ನನ್ನ ಮುಖ್ಯ ಗುರಿ. ಜಗಪತಿ ಸಹಿಸಿಕೋ ಮಗನೇ. ಅಮ್ಮ ಎಲ್ಲಿದ್ದಾರೆ ನಿಮ್ಮಮ್ಮ? ಗುಂಡಾಗಿ ನಿಮ್ಮ ಅಪ್ಪನ ಮಗನೇ ಅಂದು ನನ್ನ ತಂದೆಯನ್ನು ಕೊಂದು ಇದೇ ರೀತಿ ಹೀಗೆ ಅಲ್ಲವೇ? ಈಗ ಗೌಡ ಜಿತೇಂದ್ರ ಎಲ್ಲಿದ್ದಾನೆ? ಅವನು ಕೃಷ್ಣನ್ನು ಕೊಲೆ ಮಾಡಿ ಅಶೋಕನ PS ನಲ್ಲಿ ರೂಮಿನಲ್ಲಿದ್ದಾನೆ. ಅಮ್ಮ ಕೃಷ್ಣನ ಕೊಲೆ ಬಡವರ ಬಂದು ಕೃಷ್ಣನ ಕೊಲೆ ಅಲ್ಲ ಅಲ್ಲ, ಕೃಷ್ಣನನ್ನು ಸಾಯಿಸಲು ಹಂಚು ಹಾಕಿದ ಈ ಜಗಪತಿಯ ಕೊಲೆ. ತಡ್ರಿ ಸಾಹೇಬ್ರ, ನನ್ನ ಬಡಿರಿ ಕಡಿಕ ಕಾಲ್ ಬೀಳ್ತೀನಿ ಅಪ್ಪ. ನನ್ನ ಮಗಳ ಚಕೋರಿ ಪರದೇಶ ಹಾಕ್ರಿ ಪರದೇಶ ಹಾಕಳ. ಪರದೇಶಿ ಆಗ್ತಾಳೆ. ನೀನ್ ಎಷ್ಟು ಮಂದಿಯನ್ನು ಮುಂದೆ ಮಾಡಿ ಪರದೇಶಿ ಮಾಡಿಲ್ಲ, ಎಷ್ಟು ಮಂದಿ ತಲೆ ಹರಿಸಿಲ್ಲ, ಎಷ್ಟು ಮಂದಿನ ಕೊಲೆ ಮಾಡಿಸಲ್ಲ. ಇದು ಎಲ್ಲ ಬಂಡಾಯ ಎಬ್ಬಿಸಿ ನನ್ನ ವಂಶ ಮುಳುಗಬೇಕಾದ್ರೆ ಅದಕ್ಕೆ ನಿಂತಾನೇ ಕಾರಣ. ಸೇರಿಸು ಮಗನೇ. ಬದುಕಿಗೋ ಮಗನೇ ಹಾಗಾದರೆ. ಲಕ್ಷ್ಮೀ ಶೇಖರ ಬನ್ನೇನು ನಮ್ಮ ಮುಂದಿನ ಪ್ರಯೋಗ ಆ ಗೌಡ ಜಿತೇಂದ್ರ ಸಾವಿನ ಮನೆಗೆ. ಏನಿದೆಯಲ್ಲ, ಯಾರು ನಿನ್ನ ಕಟ್ಟಿ ಹಾಕಿದವರು? ಕೃಷ್ಣನ ಕೊಲೆ ವಿಷಯ ತಿಳಿದುಕೊಂಡು ಆ ಶೇಖರ ಮತ್ತು ಚಕ್ರಪಾಣಿ ಅಣ್ಣ ತಮ್ಮರೆಂದು ತಿಳಿದುಕೊಂಡು ನಿನ್ನ ಜಗನ್ನಾಥ ಜಗಪತಿಯನ್ನು ಕೊಲೆ ಮಾಡಿ ಈಗ ನನ್ನನ್ನು ಕಟ್ಟಿ ಹಾಕಿ ನನ್ನ ಎಲ್ಲ ವಿಷಯವನ್ನು ತಿಳಿದುಕೊಂಡಿದ್ದಾರೆ. ಈಗ ನಿಮ್ಮ ಕಡೆನೂ ಬರ್ತಾ ಇದ್ದಾರೆ. ಏನು? ನನ್ನ ಎಲ್ಲ ಕೃಷ್ಣ ವಿಷಯ ತಿಳಿದುಕೊಂಡು ನನ್ನೆಲ್ಲ ಆತರನ್ನು ಕೊಲೆ ಮಾಡಿ ಈಗೆಲ್ಲ ಅಣ್ಣ ತಮ್ಮರೆಂದು ಗುರುತಿಸಿಕೊಂಡಿದ್ದಾರೆ ಯಾರ ರೌಡಿಗಳು. ಜಿತೇಂದ್ರ ಈಗ ಎಲ್ಲಿದ್ದಾರೆ ಅವರವರು? ಇಲ್ಲೇ ಇದ್ದೇವೆ ನಾಗೇಗೌಡ. ಯಾರು ಈ ರೀತಿ ಕೂಗಿದವರು?
ನಾವೇ 30 ವರ್ಷಗಳ ಹಿಂದೆ ನಿಮ್ಮ ಕೈವಾಡಕ್ಕೆ ಸತ್ತು ಹೋದ ಸಂತೋಷದ ಮಕ್ಕಳಲ್ಲದೆ ನಿನ್ನ ಪ್ರಾಣ ತೆಗೆಯಬೇಕೆಂದು ಶಪಥ ಮಾಡಿದ ಕಾಡು ಏ ಚಕ್ರಪಾಣಿ, ನನಗೆ ಇದ್ದು ನನಗೆ ಮೋಸ ಮಾಡಿದೀಯಾ? ಲೇ ಗೌಡ, ನಿನ್ನೊಂದಿಗೆ ಇದ್ದು ನಟನೆ ಮಾಡಿ ನಿನ್ನ ಶ್ರೀಮಂತಿಕೆಯನ್ನು ಮುಂದುವರಿಸೋದಕ್ಕಲ್ಲ, ನಿನ್ನ ರಕ್ತ ಕುಡಿಯೋದಕ್ಕಾಗಿ. ಗೌಡ, ನಿಜ ಹೇಳು, ನನ್ನ ತಂದೆಯನ್ನು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿವಿರಿ? ನನಗೆ ಗೊತ್ತಿಲ್ಲ. ನನಗೇನು ಕೇಳಬೇಡಿ, ಬಿಟ್ಟು ಬಿಡಿ ನನ್ನನ್ನ. ಸುಳ್ಳನ್ನು ಬಗಳಿದರೆ ಕಳ್ಳ, ಸುಳ್ಳನ್ನು ಬಗಳಿವೆ ಆ ಕಳ್ಳನ ಮಗನೇ. 30 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕತ್ತು ತೆಗೆಯುವಾಗ ಚಿತ್ರ ವಿಷಯದಿಂದ ನನ್ನ ಮುಂದೆ ಕೊಂದೆಲ್ಲ. ಈಗ ನೀನು ಸುಳ್ಳು ಹೇಳಿದರೆ ಈಗಲೇ ನಿನ್ನ ಘಟ ಉಳಿಸಿಬಿಡುವೆ. ಕೊಟ್ಟಿಂದ ಈ ನಿನ್ನ ದೇವನು ತೊಂಡರಿಸಲೇ ಬಿಡಲಾರೆ. ನನಗೆ ಗೊತ್ತಿಲ್ಲ, ಕೈ ಬಿಟ್ಟು ಬಿಡಿ ನನ್ನನ್ನು. ಯಾರ ರಾಮನೂ ಗೊತ್ತಿಲ್ಲ, ಯಾವ ಆಸ್ತಿನೂ ಗೊತ್ತಿಲ್ಲ. ಲೇ ಗೌಡ, ನೀನು ಹೀಗೆ ಮಾತನಾಡುತ್ತಿದ್ದೆ ಎಂದು ನಿನಗೂ ಜಗನ್ನಾಥಗಳು ಕದನ ಹಚ್ಚಿ ನಿಮ್ಮದೆಲ್ಲ ಟೇಪ್ ಮಾಡಿಕೊಂಡಿದ್ದೇನೆ. ಮರ್ಯಾದೆಯಿಂದ ಒಪ್ಪಿ ನಿಜ ಬಗಲ್ತೋ ಇಲ್ಲ, ಈಗಲೇ ಆ ದುರ್ಗಮ್ಮನ ಹರಕೆ ಕೋಣ ಕಡುವಂತ ನಾನು ಕಡಿದು ಹಾಕ್ಬಿಡ. ಯಾವ ಆಸ್ತಿನೂ ಗೊತ್ತಿಲ್ಲ, ಯಾರ ರಾಮನೂ ಗೊತ್ತಿಲ್ಲ. ನನ್ನನ್ನು ಬಿಟ್ಟು ಬಿಡಿ. ನೀನು ಇದೇ ರೀತಿ ಸುಳ್ಳು ಹೇಳ್ತಿದ್ದೆ ನನಗೆ ಗೊತ್ತು. ನಿನಗೂ ಜಗನ್ನಾಥನಿಗೂ ಕದನ ಹಚ್ಚೆ ನಿಮ್ಮದೆಲ್ಲ ಟೇಪ್ ಮಾಡಿಕೊಂಡಿದ್ದೇನೆ ಮಗನೇ. ಮರ್ಯಾದೆಯನ್ನು ಒಪ್ಪಿಕೊಂಡು ನಿಜ ಬಗುತ್ತೋ ಇಲ್ಲ, ಈಗಲೇ ಹರಕೆ ಕೋಣ ಅಂತ ಕರೆದು ಬಿಡು. ಇದೇ ಈ ಅವಳಿ ಪುತ್ರ ಹಾಕಿದ ಸವಾಲ್. ದೇವಿಗೆ ವಂದನೆ. ವಂದನೆ ದೇವಿಗೆ ವಂದನೆ.
ಮಂಗಳ ಗೌರಿ ಪೂಜೆ ಮುಗೀತಿ? ಮುಗೀತು ಬನ್ನಿ ಸ್ವಾಮಿ. ದುಷ್ಟರ ಬರ್ತೀರಿ, ಶಿಷ್ಟರ ಪರಿಪಾಲಿನಿ ಈ ತಾಯಿ. ಅದಕ್ಕೆ ಹೌದು ಲಕ್ಷ್ಮಿ, ಅದಕ್ಕೆ ಆ ತಾಯಿಗೆ ನಮೋ ಎಂದೆ. ಅದಕ್ಕಂತಾನೆ ಈ ತಾಯಿಗೆ ನಾನು ನಮೋ ಎಂದೆ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯಾಗಿ, 18ನೇ ಶತಮಾನದಲ್ಲಿ ಇಟಿಗೆ ಭೀಮಾಂಬಿಕೆಯಾಗಿ 66 ಕೋಟಿ ರಾಕ್ಷಸರು ಸಂಹರಿಸಿದ ಆ ತಾಯಿಗೆ ನಮೋ ಎಂದೆ. ಇದೇ ಸಂತದ ಸಮಯದಲ್ಲಿ ಹಾಡೊಂದು ಪ್ರೇಮ ಗೀತೆಯನ್ನು ತಮ್ಮ ಅತ್ತಿಗೆ ಬಂದಳು, ನಮಸ್ಕರಿಸು. ಚಪ್ಪರ್ದಾಗ ಕೂತ ಉಪ್ಪಿನಕಾಯಿ ಚಿಕ್ತಲ್ಲ ಚಕೋರಿ ನಿಂದ ಹೇಳ್ಬಂಗ
ನಂದ್ ಹೇಳೇನ ಎಲ್ಲರೂ ಕಾಯಕತ್ತಾರ ನಂದಲ್ಲ ಗಂಡಂದ ಹೇಳಣ್ಣ ಏನಾಗ್ತದ ಮತ್ತ ಕನ್ಫ್ಯೂಸ್ ಆಗ್ಯಾನ ಹೇಳ್ತೀನಿ ಕೇಳ ಕತ್ರಿ ಹಿಡಿ ಅಂದ್ರೆ ಛತ್ರಿ ಹಿಡಿತಾನ ಚಂದ್ರ ಅಮ್ಮವ್ರ ನಿಮ್ದು ಹೇಳಿ ಬರ್ರಿ ಸರಿ ಅವರ ಹಂಗ ಹೊಂಟ್ರಿಲ್ಲ ಇವ್ರೆಲ್ಲದಾರ ಅವರ ಹೇಳ್ರಿ ಅಪ್ಪರ ಹೆಸರು ಹಗ್ಗಲಿ ಹೊಡೆದ್ರ ಮಗ್ಗಲಕ್ಕೆ ಬರ್ತಾಳ ಲಕ್ಷ್ಮಿ ಅವರ ಅಪ್ಪರ ಹೆಸರು ಹೇಳ್ರಿ ಗುಲಾಬಿ ಕೆಂಪು ಮಲ್ಲಿಗೆ ತಂಪು, ಗುಲಾಬಿ ಕೆಂಪು ಮಲ್ಲಿಗೆ ತಂಪು, ನನ್ನವರು ನನಗಿಂತ ಕೆಂಪು. ಹೇಳಿ. ಹೋಗೋಣ ಹೋಗೋಣ ಆಕಾಶಕ್ಕೆ ಚಂಬರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ಜೀವನವೇ ಜೋಡಿಸುವ ಕಲ್ಯಾಣ. ಲಗ್ನದಲ್ಲಿ ಗಂಡೊಂದಿನ ಜೋಡಿಯಾದಾಗ ಸಂಗಮ ತುಂಬ ಬಂದು ಬಂದವರೆಲ್ಲ ಸುತ್ತಿಕೊಂಡಾಗ ಸಕೃತ ಕಲ್ಯಾಣ ಚಂದ ಕೇಳಣ್ಣ ಭೂಮಿಗೆ ಸ್ವರ್ಗಾನ ಇಲ್ಲದಂತೆ ನೋಡಣ್ಣ ಮನ ಬಂದ ಹಾಗೆ ಮಾಡಲು ಮದುವೆಯ ನಮ್ಮೆಲ್ಲರನ್ನ ಒಂದುಗೂಡಿಸಿದ ಆ ದುರ್ಗಮ್ಮ ದೇವಿ ದಾಳಮ್ಮ ದೇವಿಯಲ್ಲಿ ನಮೋ ಎನ್ನುವ.